ಕೂಡ ಒಂದು ದೊಡ್ಡ ಸೊ ಇಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಇವತ್ತು ನಿಮ್ಗೆ ಸಿಗ್ಲಿಕ್ಕಿದೆ. ಹಾಗಾಗಿ ಸೊ ಪ್ರತಿಯೊಬ್ರು ಕೂಡ ನಿಮ್ಮ ಟೀಮ್ ಅವರು ಯಾರ್ಯಾರು ಜಾಯಿನ್ ಆಗ್ಲಿಕ್ಕಿದ್ದಾರೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂಡ್ ಇಮಿಡಿಯೇಟ್ ಆಗ್ಬಿಟ್ಟು ಲಿಂಕ್ ಅನ್ನು ಶೇರ್ ಮಾಡ್ಕೊಳ್ಳಿ. ಎಸ್, ಹಾಗೆ ಇವತ್ತಿನ ಸೆಷನ್ ನಾವು ಶುರು ಮಾಡೋಣ. ಎಲ್ರು ರೆಡಿನಾ? ರೆಡಿ? ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಓಕೆ. ಹಾಯ್, ನಮಸ್ತೆ, ಗುಡ್ ಮೂರಿಕೆ ಮಾರ್ನಿಂಗ್, ನಮಸ್ತೆ ಎಲ್ಲರಿಗೂ ಕೂಡ. ಎಸ್, ವೆರಿ ವೆರಿ ಸ್ಪೆಷಲ್ ಆದಂತ ದಿನ ಇವತ್ತು. ಎಸ್, ನಾವೆಲ್ಲರೂ ಕೂಡ ಇಲ್ಲಿ ಇದ್ದೀವಿ ಅಂತ ಹೇಳೋದಿದ್ರೆ ಅದಕ್ಕೆ ಕಾರಣವಾದಂತ ಒಂದು ಸಂಸ್ಥೆ ನಮ್ಮೆಲ್ಲರ ಬದುಕನ್ನ ಅಂಡ್ ನಮ್ಮೆಲ್ಲರ ಜೀವನದಲ್ಲಿ ಒಂದು ದೊಡ್ಡ, ಅದನ್ನ ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಅದ್ಭುತವಾದಂತ ಎಲ್ಲವನ್ನೂ ಕೂಡ ಇವತ್ತು ಈ ಒಂದು ಫ್ಯಾಮಿಲಿ, ಒಂದು ಕುಟುಂಬ ಕೊಟ್ಟಿದೆ, ಈ ಒಂದು ಎಜುಕೇಶನ್ ಕೊಡ್ತಾ ಇದೆ, ನಮ್ಗೆ ಕನಸುಗಳನ್ನ ಹುಟ್ಟು ಹಾಕೋದಕ್ಕಿರ್ಬಹುದು, ನಮ್ಮ ಬದುಕಿನಲ್ಲಿ ರಾಜರಂತೆ ಬದುಕುವುದಕ್ಕೆ ಒಂದು ಅವಕಾಶ ಕೊಟ್ಟಿರುವಂತ ಸೊ ನಮ್ಮ ಮಾತೃ ಸಂಸ್ಥೆ ಮೋದಿ ಕೇರ್ನ 30ನೇ ವರ್ಷದ ಆನಿವರ್ಸರಿಯಲ್ಲಿ ಇವತ್ತು ಬೆಳಗಿಂದ ನಾವೆಲ್ಲರೂ ಕೂಡ ಅದರಲ್ಲೇನೆ ಬ್ಯುಸಿ ಆಗಿದ್ದೀವಿ. ಅಂಡ್ ಇವತ್ತು ಈ ಕಾಲ್ ಅಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಸೆಲೆಬ್ರೇಷನ್ಸ್ ನ ಸೆಲೆಬ್ರೇಟ್ ಮಾಡೋಣ, ಈ ಒಂದು ಆನಿವರ್ಸರಿನ ಸೆಲೆಬ್ರೇಟ್ ಮಾಡೋಣ. ಅದ್ರ ಜೊತೆಗೆ ನಮ್ಮ 30 ವರ್ಷಗಳ ಈ ಒಂದು ದಾರಿ ಹೇಗಿತ್ತು ಅಂಡ್ ಸಮೀರ್ ಮೋದಿ ಸರ್ ಅವರ ಒಂದು ಆಶಯ ಏನಿದೆ, ಏನೆಲ್ಲ ಆಯಿತು, ಈ ಒಂದು ವ್ಯವಸ್ಥೆಯಲ್ಲಿ ಬಂದಂತ ವ್ಯಕ್ತಿಗಳ ಜೀವನ ಯಾವ ರೀತಿ ಪಾವನ ಆಯಿತು, ಅವರ ಬದುಕು ಯಾವ ರೀತಿಯಾದಂತ ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ತಾ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಐ ಥಿಂಕ್ ಇವತ್ತು ವೆರಿ ವೆರಿ ಸ್ಪೆಷಲ್ ಆದಂತ ದಿನ. ನಿಮ್ಮ ಟೀಮ್ ನಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಜಾಯಿನ್ ಆಗಕ್ಕೆ ಹೇಳಿ, ಬಿಕಾಸ್ ಇದೊಂದು ಹಬ್ಬ, ಇವತ್ತೊಂದು ಸಂಭ್ರಮ. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನು ಕೂಡ ಅನ್ಮ್ಯೂಟ್ ಮಾಡಿ ಒಂದ್ಸಲ ಆನಿವರ್ಸರಿ ವಿಶಸ್ ನಾವೆಲ್ಲರೂ ಒಟ್ಟಾಗಿ ಹೇಳೋಣವಾ? ಎಸ್, ಜಸ್ಟ್ ಅ ಮಿನಿಟ್. ಓಕೆ, ಅನ್ಮ್ಯೂಟ್ ಮಾಡಿದ್ದೀನಿ. ನೀವು ನೀವು ವಿಶ್ ಮಾಡಬಹುದು. ಅನ್ಮ್ಯೂಟ್ ಆಗಿದೆಯಾ? ಅನ್ಮ್ಯೂಟ್ ಮಾಡ್ಕೋಬಹುದು ನೀವು. ಆಗ್ತಾ ಇಲ್ವಾ? ಎಸ್, ಜಸ್ಟ್ ಅ ಮಿನಿಟ್. ಓಕೆ, ಇವಾಗ ಹ್ಯಾಪಿ ಮೂವತ್ತನೇ ವಾರ್ಷಿಕೋತ್ಸವದ ಶುಭಾಶಯಗಳು ಸರ್. ಮೂವತ್ತನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ಸರ್. ಓಕೆ, ಎಲ್ರು ಹೇಳಿದ್ದೀರಾ? ಥ್ಯಾಂಕ್ ಯು. ನಮಗೆ ಮುಂಚೆಯಿಂದನೂ ಕೂಡ ಒಂದು ನಂಬಿಕೆ ಇದೆ, ಗ್ರೂಪ್ ಅಲ್ಲಿ ಏನೇ ಮಾಡಿದ್ರು ಕೂಡ ಅದರಲ್ಲಿ ಒಂದು ಮಹಾಶಕ್ತಿ ಇರತ್ತೆ ಅಂತ ಅಂದ್ಬಿಟ್ಟು. ಸೊ ಪುರಾಣದಿಂದ ನಾವು ನೋಡ್ತಾ ಹೋದ್ರು ಕೂಡ ಯಾಗ ಯಜ್ಞಾದಿಗಳನ್ನ ಆ ಒಂದು ತಂಡೋಪತಂಡವಾಗಿ ಮಾಡ್ತಿರ್ಬೇಕಾದಾಗ ಸೊ ಅದರಲ್ಲಿ ಪವರ್ ಜಾಸ್ತಿ ಅನ್ನುವಂಥದ್ದು. ಪ್ರತಿಯೊಂದರಲ್ಲೂ ಕೂಡ ಈ ಜಗತ್ತೇ ಒಂದು ಶಕ್ತಿ, ಈ ಒಂದು ಜಗತ್ತು ಅನ್ನುವಂಥದ್ದು ಒಂದು ಎನರ್ಜಿಯಿಂದ ನಡೀತಿದೆ ಅಂತ ಹೇಳೋದಿದ್ರೆ, ನಾವೆಲ್ಲರೂ ಸೇರಿ ಒಂದು ಪ್ರೇ ಮಾಡ್ಕೊಳೋದಿದ್ರೆ ಅದು ಎಂಥದ್ರೇ ಇದ್ರೂ ಕೂಡ ಅದಾಗತ್ತೆ. ಸೊ ನಾವೆಲ್ಲರೂ ಕೂಡ ಮೋದಿ ಕೇರ್ ಆನಿವರ್ಸರಿನ ತುಂಬಾ ಮನಸ್ಸಿಂದ ನಾವೆಲ್ಲರೂ ಕೂಡ ಹರಿಸ್ತಾ ಹೋದ್ವಿ ಅಂತ ಹೇಳೋದಿದ್ರೆ ಡೆಫಿನೆಟ್ಲಿ ಮೋದಿ ಕೇರ್ನಲ್ಲಿ ಇನ್ನಷ್ಟು ಪವಾಡಗಳು ನಡೆಯುತ್ತೆ, ಇನ್ನಷ್ಟು ಕೋಟಿ ಕೋಟಿ ಜನಗಳ ಜೀವನ ಅನ್ನುವಂಥದ್ದು ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಎಸ್, ವರ್ಷ 30 ಆಗಿರ್ಬಹುದು, ಬಟ್ ಸಮೀರ್ ಸರ್ ಅವರ ಉದ್ದೇಶ ಡೇ 1 ಇಂದ ಏನ್ ಇಟ್ಕೊಂಡು ಬಂದಿದ್ದಾರೋ ಅದೇ ಉದ್ದೇಶ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಸೋ ಲಕ್ಕಿ.
ಒಂದು ರೀತಿಯಲ್ಲಿ ಸಮೀರ್ ಮೋದಿ ಸರ್ ಅವರ ಕನಸಿನ ಕೂಸಿದು. ಈ ಒಂದು ಕನಸಿನ ಕೂಸನ್ನ ನಾವೆಲ್ಲರೂ ಕೂಡ 30 ವರ್ಷಗಳ ಕಾಲ ಈ ರೀತಿಯಾಗಿ ಈ ಒಂದು ಯಶಸ್ಸಿನ ಜೊತೆಗೆ ಕೋಟ್ಯಾಂತರ ಜನಗಳ ಜೀವನವನ್ನ ಟಚ್ ಮಾಡೋದ್ರ ಮೂಲಕ ಲಕ್ಷಾಂತರ ಜನ ಜೀವನವನ್ನ ಮೋದಿ ಕೇರ್ನ ಕುಟುಂಬದ ಪಾಲುದಾರರನ್ನಾಗಿ ಮಾಡೋದ್ರ ಜೊತೆಗೆ ಲಕ್ಷಾಂತರ ಜನಗಳ ಕನಸನ್ನ ನನಸು ಮಾಡಿರೋದ್ರ ಜೊತೆಗೆ ಕೋಟ್ಯಾಂತರ ಜನಗಳಿಗೆ ಕನಸನ್ನ ಕಾಣುವುದಕ್ಕೆ ಪ್ರೇರೇಪಣೆ ಮಾಡಿರುವಂತ ಒಂದು ದೊಡ್ಡ ಮೂವ್ಮೆಂಟ್ ಅಂತ ಕರಿಬಹುದು. ಒಂದು ಕ್ರಾಂತಿಕಾರಿಯಾದಂತ ಒಂದು ನಿಲುವು ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು. ಇದು ಕೇವಲ ಒಂದು ಬಿಸ್ನೆಸ್ ಮಾತ್ರ ಅಲ್ಲ, ಇದೊಂದು ಕ್ರಾಂತಿ ಅಂತ ಕರೆಯುತ್ತೇನೆ ನಾನು. ನನ್ಗೆ ತುಂಬಾನೇ ಖುಷಿ ಆಗುತ್ತೆ ಕರೆಯೋದಕ್ಕೆ. ಯಾಕಂತ ಹೇಳದಿದ್ರೆ ಕೇವಲ ಒಂದು ವ್ಯವಹಾರ ಅಂತ ಆಗಿದ್ದಿದ್ರೆ ಮೇ ಬಿ ನಾವೆಲ್ಲರೂ ಇಲ್ಲಿ ಇನ್ವಾಲ್ವ್ ಆಗ್ತಿದ್ವಿ ಇಲ್ಲೋ ಗೊತ್ತಿಲ್ಲ. ಇದು ಕೇವಲ ಒಂದು ಬಿಸ್ನೆಸ್ ಆಗ್ದೇನೆ, ಮೋರ್ ದನ್ ಎ ಬಿಸ್ನೆಸ್, ಇದೊಂದು ದೊಡ್ಡ ಮಟ್ಟದ ಕ್ರಾಂತಿ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಇಲ್ಲಿ ಜೊತೆ ಆಗಿದ್ದೀವಿ. ಅಂಡ್ ಇದಿನ್ನೂ ಜಸ್ಟ್ ಆರಂಭ ಅಷ್ಟೇ. ಸಮೀರ್ ಮೋದಿ ಸರ್ ಅವರ ಪರ್ಪಸ್, ಉದ್ದೇಶ ಇಟ್ಕೊಂಡು ಏನ್ ಶುರು ಮಾಡಿದಾರೋ ಅದಿನ್ನೂ ನಾವು ಒಂದು ಕಡೆಯಿಂದ 30 ವರ್ಷ ಆಗಿದೆ ಅನ್ನೋದಕ್ಕೆ ಖುಷಿ ಪಡಬೇಕು. ಇನ್ನೊಂದು ಕಡೆ ಬೇಜಾರಿನ ಸಂಗತಿ ಏನಂತ ಹೇಳಿದ್ರೆ 30 ವರ್ಷ ಆದ್ರೂ ಕೂಡ ನಾವು ಇನ್ನಷ್ಟು ಜನಗಳಿಗೆ ತಲುಪೋದಕ್ಕೆ ಆಗಿಲ್ವಲ್ಲ ಅನ್ನುವಂಥದ್ದನ್ನ ನಮ್ಮನ್ನ ನಾವು ಕ್ವಶನ್ ಮಾಡ್ಕೊಳೋದಿದ್ರೆ, ಎಷ್ಟು ಖಾಲಿ ಇದೆ. 150 ಕೋಟಿ ಜನಸಂಖ್ಯೆಯ ಈ ದೇಶದಲ್ಲಿ ಇನ್ನೂ ನಾವು 1 ಕೋಟಿ ಜನಗಳಿಗೂ ಕೂಡ ರೀಚ್ ಆಗಿಲ್ಲ ಅಂತ ಹೇಳದಿದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ. 1 ಕೋಟಿ ಜನಗಳಿಗೆ ಟಚ್ ಆಗೋದಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದ ಯಶಸ್ಸು ಅಂತ ಹೇಳದಿದ್ರೆ, ಮುಂದಿನ ದಿನಗಳಲ್ಲಿ 5-10 ಕೋಟಿ ಜನಗಳನ್ನ ನಾವು ತಲುಪಿದ್ರೆ, ಅವರ ಮನೆ ಬಳಕೆ ವಸ್ತುಗಳ ಮೋದಿ ಕೇರ್ ಆದ್ರೆ ಎಷ್ಟು ಜನರ ಜೀವನ ಹೇಗಿರುತ್ತೆ. ಇಟ್ಸ್ ಅನ್ ಅಮೇಸಿಂಗ್ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ. ಯಾರೆಲ್ಲ ಇವತ್ತು ಜಯನಗರ ಆಫೀಸಿಗೆ ಬಂದಿದ್ದೀರಾ ಹ್ಯಾಂಡ್ ರೈಸ್ ಮಾಡಬಹುದಾ? ಇವತ್ತಿನ ನಮ್ಮ ಒಂದು ಸೆಲೆಬ್ರೇಷನ್ಸ್ ಜಯನಗರದಲ್ಲಿ ಇತ್ತು. ನಮ್ಮ ಸಮೀರ್ ಮೋದಿ ಸರ್ ಅವರ ಸಂಸಮ್ಮ ಮೇಡಮ್ ಇದ್ರು, ವಿನಾಯಕ್ ಇದ್ರು, ಪ್ರಜ್ಞಾ ಮೇಡಮ್ ಇದ್ರು, ಮಂಜುಳಾ ರಮೇಶ್ ಇದ್ರು, ಶಾರದಾಂಬಲ್, ಓಕೆ. ಅವರ ಒಂದು ಅನುಭವನ ಇವತ್ತು ಹೇಗಿತ್ತು ಕೇಳೋಣ ಕ್ವಿಕ್ ಆಗಿ. ಯಾಕಂತ ಹೇಳೋದಿದ್ರೆ ಇವತ್ತು ಬಹಳ ಇಂಪಾರ್ಟೆಂಟ್ ಆದಂತ ಒಂದಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಳ್ಳೋದಕ್ಕಿದೆ. ಅಂಡ್ ಅದಕ್ಕಿಂತ ಮುಂಚೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ನಮ್ಮ ಫ್ರೈಡೆ ನಡೆದಿರುವಂತ ಮಿಷನ್ ಮಿಲೇನಿಯಸ್ ಈ ಒಂದು ಅದ್ಭುತವಾದಂತ ಸೆಷನ್ಸ್ ಮೊನ್ನೆನೂ ಕೂಡ ನಡೀತು. ಕೆಲವರಿಗೆ ಲಿಂಕ್ಗಳು ಮಿಸ್ ಆಗಿ ಸ್ವಲ್ಪ ಜನ ಮಿಸ್ ಕೂಡ ಆಗಿರಬಹುದು. ಎನಿವೆ ಬಹಳಷ್ಟು ಜನ ಯಲಹಂಕ ಕೂಡ ಅಟೆಂಡ್ ಆಗಿದ್ದೀರಾ. ವೆರಿ ಗುಡ್. ಒಂದಿಬ್ರು 3 ಜನರನ್ನ ನಾನು ಫೀಡ್ಬ್ಯಾಕ್ ಹೇಳ್ತೀನಿ. ವಿನಾಯಕ್ ಅವರೇ, ಹೇಗಿತ್ತು ನಿಮ್ಮ ಒಂದು ಬೆಂಗಳೂರು MS ಅಲ್ಲಿ ಅಟೆಂಡ್ ಆಗಿರುವಂತ ಅನುಭವ? ಕ್ವಿಕ್ ಆಗಿ ಶೇರ್ ಮಾಡಬಹುದಾ? ಅನ್ಮ್ಯೂಟ್ ಮಾಡಿದ್ದೀನಿ. ವಾಯ್ಸ್ ಸ್ಲೋ ಇದೆ. Sir, good morning, sir. ಗುಡ್ ಮಾರ್ನಿಂಗ್. And all, once again, we wish you happy 30th Modi Care anniversary. ಥ್ಯಾಂಕ್ ಯು. Thank you, sir. It's a great pleasure. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು, ಎಕ್ಸೈಟ್ಮೆಂಟ್. ಎಸ್ಪೆಷಲಿ ಆಲ್ 3 generation ಲೀಡರ್ಸ್. ನಾವು ಹೊಸದಾಗಿ ಬಂದಿರೋ ಥರ್ಡ್ ಜನರೇಷನ್ ಸರ್ ನಮ್ದು. ಸೆಕೆಂಡ್ ಜನರೇಷನ್ ನಿಮ್ಮನ್ನ ನೋಡಿದ್ವಿ, ಫಸ್ಟ್ ಜನರೇಷನ್ ನೋಡಿದ್ವಿ. ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಆಯ್ತು. ತುಂಬಾ ಟಾಪ್ ಲೀಡರ್ಸ್ಗಳು. ಸ್ಕ್ರಾಚ್ ಲೆವೆಲ್ ಟು ಮಿಲಿಯನೇರ್ಸ್, ಕ್ರೋರ್ಪತಿಗಳು. ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಗಿದೆ, ತುಂಬಾ ಅಂದ್ರೆ ಎಕ್ಸೈಟ್ ಆಗಿತ್ತು. ಅಲ್ಲಿ ಎಲ್ಲ ನಾವು ಇವೆಂಟ್, ಕೇಕ್ ಕಟ್ಟಿಂಗ್ ಇರ್ಬೋದು. ಮತ್ತೆ ಎಸ್ಪೆಷಲಿ ಟೌನ್ ಹಾಲ್ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರಿ. ನಾನು 2 ಪಾಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ ಸರ್. ಅಂದ್ರೆ ತುಂಬಾ ಅಂದ್ರೆ ಎಕ್ಸಲೆಂಟ್ ಆಗಿತ್ತು ಸರ್. ವಾವ್ ಫ್ಯಾಕ್ಟರ್ ಸರ್, ವಾವ್. ಡೇ ಬೈ ಡೇ ಮೈಂಡ್ ಬ್ಲೋಯಿಂಗ್ ಆಗ್ತಾ ಇದೆ. ಮೋದಿ ಕೇರ್ ನನ್ನ ವೈ ಪರ್ಪಸ್, ಯಾಕೆ ಬಂದೆ ಮೋದಿ ಕೇರ್ಗೆ ಅನ್ನೋದು ತುಂಬಾ ದೃಢ ಆಗ್ತಾ ಇದೆ ಸರ್. ಡೇ ಬೈ ಡೇ ಇನ್ನೂ ಜಾಸ್ತಿ ಆಗ್ತಾ ಇದೆ. ಪರ್ಪಸ್ ತುಂಬಾ ಕ್ಲಿಯರ್ ಆಗಿದೆ. ಟೀಮ್ ಕಟ್ಟೋದ್ರ ಬಗ್ಗೆ ಎಲ್ಲಾನು ತುಂಬಾ ಚೆನ್ನಾಗಿದೆ. 400+ ಆಜಾದಿ ಲೈನ್ ಬರ್ತಾ ಇದೆ. ಏನ್ ಇನ್ಕಮ್ ಇದೆ ಅದರ 10 ಪಟ್ಟು ತುಂಬಾ ವಿಚಾರ ಇದೆ ಸರ್. ಈಗ ನಾನು ರಿವೀಲ್ ಮಾಡಲ್ಲ ಅದನ್ನ. ನಿಮ್ಮ ಬಾಯಲ್ಲೇ ಕೇಳಕ್ ಆಸೆ. ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸರ್. ತುಂಬಾ ಕಾಯ್ತಾ ಇದ್ದೀನಿ ಸರ್. 9 ಗಂಟೆ ಸೆಷನ್ ಅಂತಂದ್ರೆ ಒಂಥರ ಲಕ್ಷ ಕೊಟ್ಟರು ಸಿಗದೇ ಇರೋಂಥ ಇಂಥ ಸೆಷನ್ನು. ಎಲ್ಲಾ ಮಹಾಗುರುಗಳಿಗೆ, ಪ್ರತಿಯೊಬ್ಬರಿಗೆ, ನಮ್ಮ ರಾಜು DG ಸರ್, ಗೋವಿಂದರಾಜ್ ಸರ್, ಸಂತೋಷ್ ಶೆಟ್ಟಿ ಸರ್, ಗಣೇಶ್ ಅಡಿಗ ಸರ್, ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ಅವರೇ. ಡೆಫಿನೆಟ್ಲಿ ಇಲ್ಲಿ ಪ್ರತಿದಿನ ಬಂದು ಅಟೆಂಡ್ ಆಗಿ ಈ ನಾಲೆಡ್ಜ್ ಅನ್ನ ಸಂಪೂರ್ಣವಾಗಿ ಪಡ್ಕೊಂಡಂತ ವ್ಯಕ್ತಿಗಳ ಎಕ್ಸೈಟ್ಮೆಂಟ್ ಹಂಗೇನೆ ಇರುತ್ತೆ. ಮೋದಿ ಕೇರು ಕೂಡ ಅಷ್ಟೇ. ಡೈಲಿ ಆಕ್ಷನ್ ಮಾಡ್ತಾ ಇದ್ರೆ, ಮೀಟಿಂಗ್ ಪ್ರೋಗ್ರಾಮ್ ಅಲ್ಲಿ ಇದ್ರೆ ಅಲ್ಲಿರುವಂತ ಒಂದು ಎಕ್ಸೈಟ್ಮೆಂಟ್ ಬೇರೆನೆ ಇರುತ್ತೆ. ಥ್ಯಾಂಕ್ಸ್ ಟು ಗಾಡ್. ತುಂಬಾ ಜನ, ನೀವು ಬಹಳಷ್ಟು ಜನ ಕೇಳ್ತೀರ, ಅಯ್ಯೋ ಮೋದಿ ಕೇರ್ನಲ್ಲಿ ಇದ್ದವರು ಎಷ್ಟೋ ಜನಗಳಿಗೆ ವರ್ಷ ಆಗಿರೋದೇ ಗೊತ್ತಾಗೋದಿಲ್ಲ. ನಾನು ಯಾವಾಗ್ಲೂ ಅನ್ಕೊಳ್ತಿರ್ತೀನಿ, ನಮ್ಮ ಅಪ್ಲೈ ಲೀಡರ್ಸ್ಗಳಿಗೆಲ್ಲ ಏಜ್ ಅನ್ನುವಂಥದ್ದು ರಿವರ್ಸ್ ಗೇರಲ್ಲಿ ಹೋಗ್ತಾ ಇರುತ್ತಲ್ಲ. ಎಲ್ಲರಿಗೆ 20, 30, 40, 50 ಆದ್ರೆ, ನಾನು ನೋಡ್ತಾ ಇದ್ದಂಗೆ ನಮ್ಮ ಅಪ್ಲೈನ್ ಲೀಡರ್ಸ್ ಎಲ್ಲರೂ ಕೂಡ 40ರಿಂದ 50 ಆಗೋದಕ್ಕಿಂತ 30 ಕಡೆಗೆ ಹೋಗ್ತಿರ್ತಾರೆ. ಎಷ್ಟು ಜನ ನೀವು ಅಬ್ಸರ್ವ್ ಮಾಡಿದ್ದೀರಾ? ನಮ್ಮ ಲೀಡರ್ಸ್ಗಳಿಗೆ ಏಜ್ ರಿವರ್ಸ್ ಗೇರಲ್ಲಿ ಹೋಗ್ತಾ ಇರುತ್ತೆ. ಹ್ಯಾಂಡ್ ರೈಸ್ ಮಾಡಬಹುದಾ? ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ?
ಎಸ್ ಎಸ್ ಎಸ್. ಈಗ ಗಣೇಶ್ ಸರ್ ನೋಡಿ, ಗಣೇಶ್ ಸರ್ ಇವಾಗ ವಾಪಸ್ ಮತ್ತೆ ರಿವರ್ಸ್ ಗೇರ್ ಅಲ್ಲಿ ಹೋಗ್ತಿದ್ದಾರೆ. ಎಸ್ ತುಂಬಾ ಜನ ನಮ್ಮ ವಿಜಯ್ ಸರ್, ರಾಜು ಸರ್, ನೀನಾ ಮೇಡಮ್, ಫಿಲಿಪ್ ಸರ್ ನಾವು ನೋಡ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗೋದು. 20 ವರ್ಷದಿಂದ ನೋಡ್ತಾ ಇದ್ದೀನಿ, ಹೆಂಗಿದ್ರು ಹಂಗೆ ಇದ್ದಾರೆ. ಬಟ್ ಅವಾಗ ನೋಡೋದಕ್ಕಿಂತ ಇವಾಗ ಇನ್ನಷ್ಟು ಹೆಂಗಾಗಿ ಕಾಣಿಸ್ತಿದ್ದಾರೆ. ಸೊ ಸೀಕ್ರೆಟ್ ಏನಂತ ಬೇಕಾ? ಸೀಕ್ರೆಟ್ ಎಷ್ಟು ಜನಗಳಿಗೆ ಬೇಕು? ಎಷ್ಟು ಜನಗಳಿಗೆ ಹೆಂಗಾಗಿ ಎನರ್ಜೆಟಿಕ್ ಆಗಿ ಹಣನೂ ಮಾಡ್ತಾ ಖುಷಿ ಖುಷಿಯಾಗಿ. ಎಸ್, ಸೀಕ್ರೆಟ್ ಏನಪ್ಪ ಅಂತ ಹೇಳೋದಿದ್ರೆ ಮೋದಿ ಕೇರ್ ಅಂಡ್ ಮೋದಿ ಕೇರ್ ನಲ್ಲಿರುವಂತ ಈವೆಂಟ್ ಪ್ರತಿದಿನ ಫೀಲ್ಡ್ ಅಲ್ಲಿರುವುದು, ಪ್ರತಿದಿನ ಜನಗಳ ಜೊತೆ ಬೆರಿತಾ ಇರುವಂತದ್ದು, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮೋದಿ ಕೇರ್ ನಲ್ಲಿ ನಮಗೆ ಶುರುವಾಗೋದು ಏನಪ್ಪಾ ಅಂತ ಹೇಳೋದಿದ್ರೆ ಇವತ್ತು ಯಾರಿಗೆ ಒಂದು ಒಳ್ಳೇದ್ ಮಾಡ್ಬೇಕನ್ನುವಂತ ಭಾವನೆಯಿಂದನೇ ಶುರುವಾಗುತ್ತೆ. ರಾತ್ರಿ ಮಲಗೋ ತನಕನೂ ಕೂಡ ನಮ್ಮ ಯೋಚನೆ ಇರುವಂತದ್ದು, ಇವತ್ತು ಯಾರನ್ನಾದ್ರೂ ಟಚ್ ಮಾಡಿದ್ರೆ ಅವ್ರ ಲೈಫಲ್ಲಿ ಅವ್ರನ್ನ ಯಾರಿಗಾದ್ರೂ ನಾವು ಇವತ್ತು ಇನ್ವೈಟ್ ಮಾಡ್ತೀವಿ ಅಂತ ಹೇಳೋದಿದ್ರೆ ಅವ್ರ ಬಗ್ಗೆ ಒಳ್ಳೇದನ್ನೇ ಯೋಚನೆ ಮಾಡ್ತೀವಿ. ಯಾರಿಗಾದ್ರೂ ಒಂದು ಪ್ರಾಡಕ್ಟ್ ಕೊಡ್ಬೇಕಂತ ಹೇಳೋದಿದ್ರೆ ಅವ್ರ ಬಗ್ಗೆ ಒಳ್ಳೇದನ್ನೇ ಯೋಚನೆ ಮಾಡ್ತೀವಿ. ನಮ್ಮ ಲಾಭ ಇದ್ರೂ ಕೂಡ ಬಟ್ ಎಂಡ್ ಆಫ್ ದಿ ಮೈಂಡ್ ಅಲ್ಲಿ ಅಂತ ಹೇಳೋದಿದ್ರೆ ನಮ್ಗೆ ಅವ್ರ ಬಗ್ಗೆ ಒಳ್ಳೇದಾಗ್ಲೇಬೇಕು ಅನ್ನುವಂತ ಒಂದು ಹಪಾಹಪಿ ಇರುತ್ತೆ. ನಮ್ಮ ಜೊತೆ ಜಾಯ್ನ್ ಆದಂತ ವ್ಯಕ್ತಿಗಳಿಗೆ ಅವರಿಗೆ ಟೈಟಲ್ ಅಚೀವ್ ಆಗಬೇಕು, ಕಾರ್ ಕೊಡಿಸ್ಬೇಕು, ಲಕ್ಷ ಕೊಡಿಸ್ಬೇಕು, ಇದೇ ಇರುತ್ತೆ ಲೈಫಲ್ಲಿ. ಯಾವಾಗ ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವೋ ನಮ್ಮ ಜೀವನದಲ್ಲಿ ಇವೆಲ್ಲ ಮಿರಾಕಲ್ ಕೂಡ ನಡೀತಾನೆ ಹೋಗುತ್ತೆ. ಈವೆಂಟ್ ಇರ್ಬೋದು, ಪ್ರೋಗ್ರಾಮ್ಗಳಿರ್ಬೋದು, ಇದು ನಮ್ಗೆ ಇನ್ನಷ್ಟು ಫ್ಯೂಯಲ್ಗಳನ್ನು ಕೊಡುತ್ತೆ, ಇನ್ನಷ್ಟು ನಮಗೆ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ನಮ್ ಖುಷಿ ಜಾಸ್ತಿ ಆಗ್ತಾ ಇರುತ್ತೆ, ಯೋಚನೆ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಬೇರೆಯವರ ಖುಷಿಯಲ್ಲಿ ನಾವು ಖುಷಿ ಕಾಣಕ್ ಶುರು ಮಾಡ್ತೀವಿ. ಹಾಗಾಗಿ ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್, ನೀವು ಕೂಡ ಅದನ್ನ ಮಾಡ್ತಾ ಹೋಗಿ, ನಿಮ್ಮ ಲೈಫಲ್ಲೂ ಕೂಡ ಮ್ಯಾಜಿಕ್ ನ ನೀವು ನೋಡ್ತಾ ಹೋಗ್ಬೋದು. ಎಸ್ ಹಂಸಮ್ಮ ಮೇಡಮ್, ನಿಮ್ಮನ್ನ ಎಸ್ ಹೇಗಿತ್ತು ಇವತ್ತಿನ ಕಾರ್ಯಕ್ರಮ? ಏನ್ ಫೀಲ್ ಗುಡ್ ಮಾಡಿ? ಮಾರ್ನಿಂಗ್ ಮಾರ್ನಿಂಗ್ ಸರ್. ಇವತ್ತು ಕಾರ್ಯಕ್ರಮ ಅಂತ ತುಂಬಾನೇ ಎಕ್ಸಲೆಂಟ್ ಆಗಿತ್ತು ಸರ್. ವರ್ಷನೂ ಸೆಲೆಬ್ರೇಟಿಗೆ ಹೋಗ್ತೀವಿ 30ನೇ ತಾರೀಕೆ. ಅರೆ 30ನೇ ವರ್ಷ ಸೆಲೆಬ್ರೇಟ್ ಸಿಕ್ಕಾಪಟ್ಟೆ ಇತ್ತು. ಆಲ್ ಕರ್ನಾಟಕ ಲೀಡರ್ಸ್ ಗಳನ್ನ ಎಲ್ಲಾ ದೇವ್ರನ್ನ ಒಂದೇ ಕಡೆ ಇವತ್ತು ದರ್ಶನ ಮಾಡ್ಕೊಂಡ್ ಬಂದೆ ಇದೆ ಸರ್. ತುಂಬಾ ಖುಷಿ ಆಗಿತ್ತೆ. ನಾನು ಮೋದಿಕರ್ ಬಂದು 20 ವರ್ಷ ಆಯ್ತು. ಮೋದಿಕರ್ ಇಲ್ಲಾಂದ್ರೆ ನಾನು ಯಾವ ಮೂಲೆಯಲ್ಲಿ ಏನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾನು ಇದ್ದೀನೇ ಇಲ್ವಾ ಅಂತ ಕೂಡ ಯಾರಿಗ್ ಗೊತ್ತಿಲ್ಲ. ಆದ್ರೆ ಮೋದಿಕರ್ ಇದ್ದಿದ್ದಕ್ಕೆ ಇವತ್ತು ನಾನು ಇನ್ನೂ ಇದ್ದೀನಿ ಸರ್. 2005ರಲ್ಲಿ ನವೆಂಬರ್ ತಿಂಗಳು ನಾನು ತಗೊಂಡಿದ್ದು. ಇವತ್ತು 20 ವರ್ಷ ಕಂಪ್ಲೀಟ್ ಆಗಿದೆ. ಇನ್ನು ಮೋದಿಕರ್ ಇದ್ದಿದ್ದಕ್ಕೆ ನನ್ನ ಕನಸು ಇನ್ನದು ಹಂಗೆ ಏನು ಡ್ರೀಮ್ ಇಟ್ಕೊಂಡಿದೀನಿ ಅದು ಹಂಗೆ ಇದೆ ಸರ್. ನಾ ಆ ಡ್ರೀಮ್ ನ ಫುಲ್ಫಿಲ್ ಮಾಡೋ ತನಕ ಅವಾಗ ಡೈಮಂಡ್ ಆಗ್ಬೇಕಂತ ಅನ್ಕೊಂಡಿದೀವಿ. ಇವತ್ತು GRD ಮತ್ತೆ ರೆಡ್ ಡೈಮಂಡ್ ಆಗಿ GRD ಏನ್ ನಮ್ದು ಟಾಪ್ ಲೆವೆಲ್ ಸುರೇಖಾ ಮೇಡಮ್ ಆ ತರ ನನ್ ಜೀವನ ಇರೋ ಅಷ್ಟೊತ್ತಿಗೆ ಅದನ್ನ ಅಚೀವ್ ಮಾಡೇ ಮಾಡ್ತೀನಿ ಅಂತ ಒಂದು ಡ್ರೀಮ್ ನಮ್ ಲೀಡರ್ಸ್ ಗಳು ಹುಟ್ಟಾಕ್ತಾ ಇದಾರೆ. ಅದನ್ನ ಖಂಡಿತ ನನ್ಗೆ ಏಜ್ 58 ಆಗಿದೆ. 58 ಅಂತ ಇಲ್ಲ ಸರ್, ನನ್ ಏಜ್ ನನ್ಗೆ ನಾನ್ ನೆನ್ಸ್ಕೊಳಲ್ಲ. ನನ್ ಕನಸೇ ದೊಡ್ಡದಾಗಿ ನನ್ ಕಣ್ಮುಂದೆ ಬರ್ತಾ ಇದೆ ಸರ್. ತುಂಬಾ ಎಕ್ಸಲೆಂಟ್ ಆಗಿ ಇದೆ ಸರ್. ಥ್ಯಾಂಕ್ ಯು ಸರ್. ಟೌನ್ ಹಾಲ್ ಅಲ್ಲೇ ನಾನು ಬಂದು ಫಸ್ಟ್ ಮೀಟಿಂಗ್ ನೋಡಿದ್ದು. ಟೌನ್ ಹಾಲ್ ಅಲ್ಲೇ ಸಿಲ್ವರ್ ಗೋಲ್ಡ್ ಅಂತ ಆಗಿದ್ದು. ನೆಕ್ಸ್ಟ್ ಇವತ್ ಮತ್ತೆ ಟೌನ್ ಅಲ್ಲಿ ಬರುತ್ತೆ ಅನ್ನೋದಕ್ಕೆ ತುಂಬಾ ಖುಷಿ ಆಗಿದೆ ಸರ್. ನೆಕ್ಸ್ಟ್ ಅಲ್ಲಿ ನಾ ಇನ್ನೂ ಏನು ಕನಸನ ಇದೀನೋ ಆ ಕನಸನ್ನ ಅಲ್ಲಿ ಫುಲ್ಫಿಲ್ ಮಾಡ್ತೀನಿ ಅಂತ ನಂಬಿಕೆ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. 20 ವರ್ಷ ಹಂಸಮ್ಮ ಮೇಡಮ್ ಜರ್ನಿ, ಇಟ್ಸ್ ಅನ್ ಅಮೇಸಿಂಗ್ ಡಿಯರ್ ಫ್ರೆಂಡ್ಸ್. ಶಾಕಿಂಗ್ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ. ಬಹಳಷ್ಟು ಜನಗಳಿಗೆ ಎಸ್ ಮೋದಿ ಕೇರ್ ಬಿಸ್ನೆಸ್ ಅನ್ನ ನಿಜವಾದಂತ ಹೃದಯದಿಂದ ಮಾಡುವಂತ ವ್ಯಕ್ತಿಗಳಿಗೆ ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಅದನ್ನ ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಆ ಒಂದು ಕನೆಕ್ಟಿವಿಟಿ ನಮಗೆ ಬಿಸ್ನೆಸ್ ಬರ್ಬೇಕು. ಬಹಳಷ್ಟು ಜನ ಇವತ್ತು ಈ ಬಿಸ್ನೆಸ್ ಬರುವಂತದ್ದು ಬಹಳ ಬೇರೆ ರೀತಿಯಾದಂತ ಯೋಚನೆ ಇಟ್ಕೊಂಡ್ ಬರ್ತಾರೆ. ಇಲ್ಲಿ ಹಣ ಮಾಡಬೇಕು, ಸಕ್ಸಸ್ ಆಗ್ಬೇಕು, ಅದು ಗ್ಯಾರಂಟಿ ಬರುತ್ತೆ. ಬಟ್ ನಮ್ಮ ಯೋಚನೆ ಶುದ್ಧವಾಗಿರ್ಬೇಕು. ಏನಂತ ಹೇಳೋದಿದ್ರೆ ಫಸ್ಟ್ ನಾವು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು, ಒಳ್ಳೆ ಸೇವೆ ಕೊಟ್ಟದಿದ್ರೆ ಎಲ್ಲವೂ ಬರುತ್ತೆ ಅಂತ ಇದ್ದದಿದ್ರೆ ಡೆಫಿನೆಟ್ಲಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಆ ಒಂದು ಯೋಚನೆ ಅನ್ನುವಂಥದ್ದನ್ನ ನಾವು ಬರ್ತಾ ಬದಲಾಯಿಸ್ಕೊಂಡದಿದ್ರೆ ಇಲ್ಲಿ ಮ್ಯಾಜಿಕ್ ಅನ್ನುವಂಥದ್ದಾಗುತ್ತೆ. ಓಕೆ, ಎಷ್ಟು ಜನ ಇವತ್ತು ಯೂಟ್ಯೂಬ್ ಅಲ್ಲಿ ಸಮೀರ್ ಸರ್ ಮಾತಾಡಿರುವಂತದ್ದು, ನಾವುಗಳು ಕೂಡ 5 MLC ಅಲ್ಲಿ ನಮ್ಮೆಲ್ಲರ ಜೊತೆಗೂ ಕೂಡ ಒಂದು ಕಮ್ಯುನಿಕೇಶನ್ಸ್ ನ ಮಾಡಿದ್ರು, ನಾವು ಕೂಡ ಮಾತಾಡಿದ್ವಿ. ಎಷ್ಟು ಜನ ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ಲೈವ್ ಸೆಷನ್ಸ್? ಎಸ್, ಹ್ಯಾಂಡ್ ರೈಸ್ ಮಾಡಬಹುದಾ? ಥ್ಯಾಂಕ್ ಯು ಮಚ್. ಕಮ್ ಆನ್ ಫಾಸ್ಟ್. ಬಾಕಿ ಉಳಿದವ್ರು ಯೂಟ್ಯೂಬ್ ಅಲ್ಲೂ ನೋಡಿಲ್ವಾ? ಓಕೆ, ಗುಡ್, ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, ಸೂಪರ್. ಬಹಳಷ್ಟು ಜನ ಶಿವಮೊಗ್ಗ MLC ಅಲ್ಲಿ ಅಟೆಂಡ್ ಆದ್ರಿ, ಬಹಳಷ್ಟು ಜನ ಮೈಸೂರಲ್ಲಿ ಅಟೆಂಡ್ ಆಗಿರ್ಬೋದು, ಬಹಳಷ್ಟು ಜನ ಎಸ್ ಬೇರೆ ಭಾಗದಲ್ಲಿ ನೀವು ಅಟೆಂಡ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಸೂಪರ್, ವೆರಿ ಗುಡ್, ರೈಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಷ್ಟು ಜನಗಳಿಗೆ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀರಾ? ಹಿಂದಿ ಕೆಲವರಿಗೆ ಸ್ವಲ್ಪ ಇಂಗ್ಲಿಷ್ ಕಷ್ಟ ಆಗ್ಬೋದು. ಎಷ್ಟು ಜನ ಯೂಟ್ಯೂಬ್ ಅಲ್ಲಿ ನೋಡಿ ವಾವ್ 30ನೇ ವರ್ಷದಲ್ಲಿ ನಾವು ಈ ಒಂದು ಸೆಲೆಬ್ರೇಷನ್ಸ್ ಅಲ್ಲಿ ಇದ್ವಿ, ಸಮೀರ್ ಸರ್ ಮಾತುಗಳಿರ್ಬೋದು, ಲೀಡರ್ಸ್ಗಳ ಮಾತಿರ್ಬೋದು, ಇದನ್ನ ನೋಡಿದಾಗ ಎಷ್ಟು ಜನಗಳಿಗೆ
ಇವತ್ತು ಮೈಂಡ್ ಓಪನ್ ಆಯ್ತು. ಎಸ್, ಎಂತ ಒಂದು ದೊಡ್ಡ ಬಿಸ್ನೆಸ್ ಅಲ್ಲಿ ಇದ್ದೀವಿ, ಎಂತ ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ಇದ್ದೀವಿ ಅಂತ ಎಷ್ಟು ಜನಕ್ಕೆ ಅನಿಸ್ತು? ಹ್ಯಾಂಡ್ ರೈಸ್ ಮಾಡ್ಬೋದಾ? ಓಕೆ, ಯಾರಾದರೂ ಹೊಸದಾಗಿರುವಂಥ ವ್ಯಕ್ತಿಗಳಿಗೆ, ರೆಗ್ಯುಲರ್ ಆಗಿ ಮಾತಾಡೋರನ್ನ ಬಿಟ್ಟು ಹೊಸದಾಗಿರುವಂಥ ವ್ಯಕ್ತಿಗಳನ್ನು ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ ಓಕೆ, ಅನಿತಾ ಕೆ ಮಡಿಕೇರಿ ಇದ್ದೀರಾ? ನಿಮ್ಮನ್ನು ಅನ್ಮ್ಯೂಟ್ ಮಾಡಿದ್ದೀನಿ. ಎಸ್, ಏನ್ ಅನಿಸ್ತು ಇವತ್ತಿನ ಈ ಒಂದು ಸೆಷನ್ಸ್ ಯೂಟ್ಯೂಬಲ್ಲಿ ನೋಡಿದಾಗ ಏನ್ ಅನಿಸ್ತು? ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ತುಂಬಾನೇ ಖುಷಿ ಆಯ್ತು ಸರ್. ಒಂದು 5 ವರ್ಷದಿಂದ ಮೋದಿ ಕೇರ್ ನಲ್ಲಿ ಇದ್ದೀನಿ. Yes. ಈ ತರ ಇದೆ ಅಂತ ನನಗೆ ಇವತ್ತೇ ಈ ತರ ಒಂದು ಫಂಕ್ಷನ್ ಅಂತ ಹೇಳಿ ಗೊತ್ತಾಗಿ ಸರ್. ಏನ್ ಹೇಳಿದ್ರೆ ಒಂದು ಜೆನ್ಯೂನ್ ಆಗಿ ಒಂದು ಕಂಪನಿ ಯಾವುದೇ ಒಂದು ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಅಲ್ಲಿ ಇದುವರೆಗೆ ನಾ ಕೊಟ್ಟಿದ್ರಲ್ಲಿ ಒಂದೇ ಒಂದು ವಸ್ತು ಆಗ್ಲಿ ರಿಟರ್ನ್ ಬಂದಿದ್ದಿಲ್ಲ ಅಂತ ಹೇಳಿದ್ರೆ ಕೊಡುವಾಗ ಹೇಳೇ ಕೊಟ್ಟಿದ್ದೀನಿ 25% ಯೂಸ್ ಮಾಡಿ ಆನಂತರ ನಿಮಗೆ ಸ್ಯಾಟಿಸ್ಫೈ ಇಲ್ಲಾದ್ರೆ ವಾಪಸ್ ಕೊಡ್ಬೋದು ಅಂತ. ಇದುವರೆಗೆ ಆ ತರ ಒಂದು ಬಂದಿದ್ದಿಲ್ಲ ಸರ್. ತುಂಬಾನೇ ಖುಷಿ ಆಯ್ತು. ಇದರಲ್ಲೇ ನನ್ನ ಜರ್ನಿ ಮುಂದುವರ್ತಿದ್ದೀನಿ ಸರ್. ಥ್ಯಾಂಕ್ ಯು ಎಲ್ಲ ಲೀಡರ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮಮತಾ ಎಸ್ ಕೆ. ಎಸ್ ಮೇಡಮ್, ಮಮತಾ ಎಸ್ ಕೆ, ನಿಮ್ಮನ್ನು ಅನ್ಮ್ಯೂಟ್ ಮಾಡಿದ್ದೀನಿ. ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಕರೆದಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಹೊಸ ಮುಖಗಳು ಇಲ್ಲಿ ತನಕ ಮಾತಾಡದೇ ಇದ್ದವ್ರನ್ನೇ ನೋಡ್ತಾ ಇದ್ದೀನಿ. ಓಕೆ ಮಮತಾ ಮೇಡಮ್. ಎಸ್ ಸರ್, ನಮಸ್ತೆ. ನಮಸ್ತೆ. ಓಕೆ, ಮೋದಿ ಕೇರ್ ನನ್ಗಂತೂ ಯೂ ಟರ್ನ್ ಸರ್. ನನ್ನ ಥಿಂಕಿಂಗ್ ಬದಲಾಯಿಸಿದ್ದು ಮೋದಿ ಕೇರ್. ನನ್ನ ಲೈಫ್ ಇವತ್ತು ಚೇಂಜ್ ಆಗಿರೋದು ಮೋದಿ ಕೇರ್. 10 ಕಡೆ ವರ್ಕ್ ಮಾಡಕ್ಕೆ ನನಗೆ ಸಾಧ್ಯ ಆಗ್ತಿರೋದು ಮೋದಿ ಕೇರ್. ಹೆಲ್ತ್ ಕೊಟ್ಟಿದ್ದು ಮೋದಿ ಕೇರ್, ಹ್ಯಾಪಿನೆಸ್ ಫ್ರಮ್ ಮೋದಿ ಕೇರ್. ನಿಮ್ಮೆಲ್ಲರೂ ನೋಡಿ ಸರ್, ಆಲ್ ದ ಲೀಡರ್ಸ್. ಮೋದಿ ಕೇರ್ ಅಂದ್ರೆ ಕಂಪನಿ ಪ್ರಾಡಕ್ಟ್ ಅಷ್ಟೇ ಅಲ್ಲ, ಆಲ್ ದ ಲೀಡರ್ಸ್ ನೀವು ಕೊಡ್ತಿರೋ ಜ್ಞಾನಗಳು ಅದನ್ನೆಲ್ಲ ತಗೊಂಡು ನಾವ್ ಹೆಂಗೆ ಯೋಚನೆ ಮಾಡ್ಬೇಕು, ಹೇಗೆ ಮಾಡಬೇಕು, ಇವತ್ತು ಕೂಡ ಒಂದು ಕುತ್ಕೋಬೇಕು ಅಂತ ಅನ್ಸಲ್ಲ. ಬೇರೆ 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 ವರ್ಕ್ ಮಾಡ್ತಾನೆ ಇರ್ತೀನಿ. ಮೋದಿ ಕೇರ್ ಕೂಡ ಇವೆಂಟ್ ಮಾಡ್ತಾನೆ ಇರ್ತೀನಿ. ಖುಷಿಯಾಗಿದೆ. ಇವಾಗಂತೂ ಈ ಒಂದು 9 PM ಸೆಷನ್ಸ್ ಸ್ಟಾರ್ಟ್ ಆದ್ಮೇಲೆ ಅಂತೂ ಇದನ್ನ 2000 ಪೀಪಲ್ಗೆ ಈ ಇಯರ್ ನಾನು ರೀಚ್ ಮಾಡಿಸ್ಲೇಬೇಕು ಅನ್ನೋದು ನನ್ನ ಒಂದು ಶಪಥ ತರ ಮಾಡ್ಕೊಂಡಿದೀನಿ. ಅದಕ್ಕೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಯಾ, ವೆರಿ ಗುಡ್. ಎಲ್ಲರೂ ಕೂಡ ಮೇಡಮ್ಗೆ ವಿಶ್ ಮಾಡಿ, ಹಾಗೆ ಒಂದು ಟೈಪ್ ಮಾಡಿ. ಆನಿವರ್ಸರಿ ದಿನನೇ ಒಂದು ಸಂಕಲ್ಪ ತಗೊಂಡಿದ್ದಾರೆ. ಎಸ್, ಕಂಗ್ರಾಚುಲೇಷನ್ ಮೇಡಮ್, Thank ಆಲ್ you. ದ ಬೆಸ್ಟ್. ಅದಾಗುತ್ತೆ, Thank you ಅದನ್ನ so much. ಪ್ರತಿದಿನ ಯೋಚನೆ ಮಾಡಿ. ಆಲ್ ದ ಬೆಸ್ಟ್. ಎಸ್, ಚೈತ್ರ ಸಂಪತ್, ಯಾರ್ದು ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡ್ಬೋದು ನೀವು. ಚೈತ್ರ ಸಂಪತ್, ಅಷ್ಟು ಅನ್ಮ್ಯೂಟ್. ಎಸ್, ಅನ್ಮ್ಯೂಟ್ ಮಾಡಿದ್ರಿ ಮೇಡಮ್, ಮಾತಾಡ್ಬೋದಾ? ಹ್ಯಾಂಡ್ ರೈಸ್ ಮಾಡಿದ್ರಿ. ಗುಡ್ ಮಾರ್ನಿಂಗ್ ಸರ್. ವಾಯ್ಸ್ ಆಡಿಬಲ್ ಇದೆಯಲ್ಲ? ಕ್ಲಿಯರ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ನಾನು ಮಡಿಕೇರಿಯಿಂದ ಮಾತಾಡ್ತಿರೋದು. ಕಳೆದ 5 ವರ್ಷದಿಂದ ಮೋದಿ ಕೇರ್ ಅಲ್ಲಿ ಇದ್ದೀನಿ. ತುಂಬಾ ಇವೆಂಟ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಸರ್. ಆದ್ರೆ ಇವತ್ತು ನಾನು ಝೂಮ್ ಅಲ್ಲಿ ನೋಡಿದೆ, ಅಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಸಮೀರ್ ಸರ್ ಅವರ ಲೈವ್ ಸೆಷನ್ ನೋಡಿದೆ. ಆಲ್ ಓವರ್ ಇಂಡಿಯಾದಿಂದ ಎಲ್ಲರೂ ಮಾತಾಡ್ತಿರೋತ್ತಿಗೆ ಸರ್ ತುಂಬಾ ಗೂಸ್ ಬಾಂಬ್ಸ್ ಬರ್ತಿತ್ತು. ಅಂದ್ರೆ ಎಂತ ಒಂದು ಅದ್ಭುತವಾದ ಕಂಪನಿಯಲ್ಲಿ ಇದ್ದೀವಿ. ನಾವಿಲ್ಲಿ ಸಣ್ಣ ಪುಟ್ಟ ಇದನ್ನ ನೋಡ್ತಾ ಇರ್ತೀವಿ ಸರ್, ಬಟ್ ಕೆಲವರ ಮಾತು ಕೇಳಿದ್ರೆ ಅವರು ಮೋದಿ ಕೇರಿಂದ ಎಷ್ಟು ವರ್ಷದಿಂದ ಇದ್ದಾರೆ, ಹಾಗೆ ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ, ಕಾರ್ ಇರ್ಬೋದು, ಮನೆ ಇರ್ಬೋದು, ಇವನ್ ತುಂಬಾ ಕೇಳಿನೇ ನನಗೆ ಇಲ್ಲ, ನಾನು ಇದ್ರಲ್ಲಿ ಕಂಟಿನ್ಯೂ ಮಾಡ್ಬೇಕು, ನಾನು ಅದೇ ರೀತಿ ಬೆಳಿಬೇಕು, ನನ್ನ ಜೊತೆ ಸಾಕಷ್ಟು ಜನರನ್ನ ಬೆಳೆಸ್ಬೇಕಂತ ಇವತ್ತು ಇನ್ನೂ ಜಾಸ್ತಿ ಒಂದು ಕಾನ್ಫಿಡೆಂಟ್ ಬಂತು ಸರ್. ಮಾಡ್ಬೇಕು ಅನ್ನೋ ಒಂದು ಹುಮ್ಮಸ್ಸು ಸಹ ಬಂತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಗಪ್ಪ ಹಳ್ಳಳ್ಳಿ ಅಂತಿದ್ದಾರೆ, ಯಾರಿದು ನಿಮ್ಮ ಒಂದು? ಎಸ್, ಏನ್ ಅನ್ಸ್ತು ಇವತ್ತು ನೋಡಿ? ಇವತ್ತು ನಾನು ಯೂಟ್ಯೂಬ್ ಲೈವ್ ಅಲ್ಲಿ ನೋಡಿದಾಗ ಸರ್, ನನಗೆ ಜೀವನ ಕೊಟ್ಟದ್ದು ಮೋದಿ ಕೇರ್ ಮತ್ತು ಪ್ರಾಡಕ್ಟ್ಗಳು ಮತ್ತೆ ಆರೋಗ್ಯ ಮತ್ತು ಎಲ್ಲ ಜೀವನನ ಬದಲಾವಣೆ ಮಾಡಿದ್ದು ಮೋದಿ ಕೇರ್. ಇವತ್ತು ನಾನು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಪ್ರತಿಯೊಂದು ಮನೆಗೂ ನಾನು ಮೋದಿ ಕೇರಿನ ಎಲ್ಲ ಜನಕ್ಕೆ ಕೊಡ್ಬೇಕು. ಇವತ್ತು ಪ್ರತಿಯೊಂದು ನಮ್ಮ ಮನೆಯಲ್ಲಿ ಸೇವೆ ಮಾಡ್ಬೇಕು. ನೀವು ಹೇಳ್ತಾ ಇದ್ರಿ ಸರ್, ಆ ಸೇವೆಯನ್ನ ನಾನು ಗುರಿಯಾಗಿ ಇಟ್ಕೊಂಡು ಹೋದ್ರೆ ನನಗೆ ಏನಾದ್ರೂ ಸಿಗಕ್ಕೆ ಸಾಧ್ಯ ಅಂತ ನಾನು ಇವತ್ತು ಕಣ್ಕಂಡ್ ಸರ್. ಅಂದ್ರೆ ಇಷ್ಟು ದೊಡ್ಡ ಕಂಪನಿಯಲ್ಲಿ ನಾವಿದೀವಲ್ಲ, ಎಷ್ಟು ಭಾಳ ಇವತ್ತು ನಾನು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದು ಸರ್. ನಾನು ಲೈವ್ ಬರತ್ಲೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ, ಲೈವ್ ಬರತ್ಲೆ ನಾನು ಸಪ್ರೇಟ್ ಆಗಿ ಬಂದು ಕುತ್ಕೊಂಡು ಎಲ್ಲರನ್ನ ಕಾರ್ಯಕ್ರಮ ನೋಡಿ ಸರ್. ನಿಮ್ಮನ್ನು ಬೇರೆ ಬೇರೆ ಕಡೆ ಎಲ್ಲ ಬರೋ ಕಾರ್ಯಕ್ರಮ ಭಾಳ ಅದ್ಭುತ. ಮತ್ತು ಸಮೀರ್ ಸರ್ ನಗುಮುಖ ಅವ್ರಿಗೆ ಮಾತಾಡೋದು ಭಾಳ ನಾವು ಹತ್ರನೇ ಇದ್ದು ಆ ಕಾರ್ಯಕ್ರಮ ಎಂಜಾಯ್ ಮಾಡಿದ್ ಸರ್. ಅಂದ್ರೆ ಅಷ್ಟು ಖುಷಿಯಲ್ಲಿ ಸಹ ನಮ್ಮ ಜವಾಬ್ದಾರಿ ಜಾಸ್ತಿ ಆತ್ ಸರ್. ಈಗ ನಾವು ಹೆಚ್ಚು ಸೇವ್ ಮಾಡ್ಬೇಕು.
ಬಹಳ ದಿನಗಳಿಂದ ನಾವು ಮುದುಕೇರಿಲ್ಲ ಅದನ್ನ ಏನ್ ಮುದುಕೇರಿಲ್ಲದಿಯಾ ಅಂತಾರೆ. ಅದನ್ನ ಇವತ್ತು ನನ್ನ ಮೈಂಡ್ ಸೆಟ್ ಆಗಿ ಸರ್ ಇದನ್ನ ಖಂಡಿತ ನಾನು ಅಚೀವ್ಮೆಂಟ್ ಮಾಡ್ಬೇಕು, ಏನಾದ್ರೂ ಒಳ್ಳೆಯಾಗಿ ತೋರಿಸ್ಲೇಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ. ರೈತರ ಸೇವೆ, ಮನೆ ಮನೆ ಸೇವೆ, ಆರೋಗ್ಯದ ಸೇವೆ, ನನ್ನ ವ್ಯಕ್ತಿತ್ವ ಬದಲಾವಣೆ ಎಲ್ಲ ಬದಲಾವಣೆ ಆಗಿರೋದು ನನ್ನ ಜೀವನ ಇರೋದೇ ಮೋದಿಕೇರಿಯಲ್ಲೇ. ಇನ್ನೊಂದೇನು ವಿಶೇಷ ಅಂದ್ರೆ ಸರ್, ರಾಜು ಸರ್ ಮತ್ತು ವಿಜಯ್ ಸರ್ ಗುರಿ ತೋರಿಸಿದಕ್ಕೆ ನಾನು ಇಲ್ಲಿವರೆಗೆ ಈ ನೆಟ್ವರ್ಕ್ ಅಲ್ಲಿ ಮುಂದುವರಿ ಬಹಳ ಖುಷಿ ಆಗ್ತದೆ ಸರ್. ನನ್ನ ಸಾರ್ಥಕ ಆಯ್ತು ನನ್ನ ಜೀವನ. ಥ್ಯಾಂಕ್ ಯು ಡೆಫಿನೆಟ್ಲಿ ಮಾತಾಡ್ತಾ ಹೋದ್ರೆ ಪದಗಳಲ್ಲಿ ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಬ್ಯಾಕ್ ಉಳಿದವರಿಗೆ ವೆರಿ ಸಾರಿ, ನಾನು ಜಸ್ಟ್ ರ್ಯಾಂಡಮ್ ಆಗಿ ನೋಡೋಣ ನಿಮ್ಮ ಒಂದು ಫೀಲಿಂಗ್. ಯಾಕಂತ ಹೇಳಿದ್ರೆ ಮಾಮೂಲಿ ಫೀಡ್ಬ್ಯಾಕ್ ಕೇಳಿದ್ರೆ ಒಂದು 4 ಜನ ರೆಗ್ಯುಲರ್ ಆಗಿ ಹ್ಯಾಂಡ್ ರೈಸ್ ಮಾಡ್ತಾ ಇರ್ತಾರೆ. ಇವತ್ತು ಬಹಳಷ್ಟು ಜನ ಮಾತಾಡ್ಬೇಕನ್ನುವಷ್ಟು ಮಟ್ಟಿಗೆ ಇವತ್ತಿನ ಆನಿವರ್ಸರಿ ನಿಮ್ಮನ್ನ ಟರ್ನ್ ಮಾಡಿದೆಯಲ್ವ, ಅದಕ್ಕೋಸ್ಕರ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಕಂಗ್ರ್ಯಾಚುಲೇಷನ್, ಥ್ಯಾಂಕ್ಸ್ ಟು ಸಮೀರ್ ಮೋದಿ ಸರ್. ನಿಮ್ಮ ಮಾತುಗಳು ಆ ರೀತಿ, ಆ ವ್ಯಕ್ತಿ ನೋಡಿದ್ರೇನೆ ಒಂಥರ ಗೂಸ್ ಬಂಪ್ಸ್. ಎಷ್ಟು ಜನಕ್ಕೆ ಅನ್ಸುತ್ತೆ ಸಮೀರ್ ಮೋದಿ ಸರ್ ನೋಡಿದ್ರೆ ಒಂಥರ ಮೈಯಲ್ಲೆಲ್ಲ ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಆಗುತ್ತೆ. ಕಮಾನ್, ಅದು ಲೈವ್ ಬೇಡ, ಅವ್ರು ಬಂದು ಮಾತಾಡ್ತಾರೆ. ಆ ವ್ಯಕ್ತಿಗೆ ಯಾಕಂತ ಹೇಳಿದ್ರೆ ಒಂದು ನಿಷ್ಕಲ್ಮಶವಾಗಿ ಜನಗಳಿಗೆ ಏನೋ ಒಂದು ಮಾಡ್ಬೇಕನ್ನುವಂಥದ್ದು, ಸಾವಿರಾರು ಕೋಟಿ ಚಿನ್ನದ ಸ್ಪೂನನ್ನ ಬಾಯಲ್ಲಿ ಇಟ್ಕೊಂಡು ಬಂದಂತ ವ್ಯಕ್ತಿ ನಮ್ಮ ಜೊತೆಗೆ ಬೆರೆಯುವಂಥದ್ದು, ನಮ್ಮ ಗಳಿಗೋಸ್ಕರ ಏನೋ ಮಾಡ್ಬೇಕನ್ನುವಂಥದ್ದು, ಇವರಿಗೋಸ್ಕರ ಏನಾದ್ರೂ ಒಂದು ಕೊಡ್ಲೇಬೇಕನ್ನುವಂಥದ್ದು, ನಮ್ಮ ಜೊತೆಗೆ ಬೆರೆಯುವಂಥದ್ದು. ಸೊ ಡಿಯರ್ ಫ್ರೆಂಡ್ಸ್, ನಮ್ಮ ಲೈಫ್ ನಿಜವಾಗ್ಲೂ ಎಷ್ಟೋ ಸಲ ಪಾವನ ಅನ್ಸುತ್ತೆ. ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ, ಬರೀ ನೀವು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಲೈವ್ ನೋಡಿದಾಗ ಆತರ ಅನ್ಸುತ್ತಲ್ವಾ, ನಿಮ್ ಲೈಫಲ್ಲಿ ಒಂದ್ಸಲ ಡೈರೆಕ್ಟ್ ಆಗಿ ಅವ್ರ ಜೊತೆ ಭೇಟಿ ಮಾಡ್ಬೇಕು. ನಾನು ಅವ್ರ ಜೊತೆಗೆ ತುಂಬಾ ಸಲ ಕನ್ವರ್ಸೇಷನ್ಸ್ ಮಾಡಿದ್ದೀನಿ. ನಾನು ಅವ್ರ ಜೊತೆಗೆ ಅವ್ರು ನಮ್ಮ ಹೆಗಲ್ ಮೇಲ್ಗಡೆ ಹೆಗಲ್ ಕೈ ಹಾಕೊಂಡು, ನಮ್ಮ ಫಾರಿನ್ ಟ್ರಿಪ್ಗೆ ಹೋದಾಗ ನಮ್ಮ ಊಟಕ್ಕೆ ತನಕ ಟೇಬಲ್ ತನಕ ವ್ಯಕ್ತಿ ನಮಗೆ ತಗೊಂಬಂದು ಸರ್ವಿಸ್ ಮಾಡುವಂಥದ್ದು ಇರ್ಬೋದು. ಈ ನಡುವೆ ಅಂತೂ ಸ್ಮ್ಯಾಕ್ ಮೀಟಿಂಗ್ ಊರ್ತಾ ಬರ್ತಾ ಬಹಳ ನಾವಂತೂ ತುಂಬಾ ಕ್ಲೋಸ್ ಆಗಿಬಿಟ್ಟಿದೀವಿ. ತುಂಬಾನೇ ಕನೆಕ್ಟಿವಿಟಿ ಆಗ್ತಾ ಇರುತ್ತೆ. ಅವ್ರನ್ನ ನೋಡ್ದಂಗೆಲ್ಲ ಒಂಥರ ಏನೋ ಒಂಥರ ಫೀಲಿಂಗ್ ಆಗ್ಬಿಡತ್ತೆ. ಸೊ ಥ್ಯಾಂಕ್ಸ್ ಟು ನಮ್ಮ ಅಪ್ಲೈನ್ ಲೀಡರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಎಲ್ಲರೂ ಸಮೀರ್ ಸರಿಗೆ ಒಂದು ವಿಶ್ ಮಾಡ್ಬೋದಾ? ಅವರ ಆರೋಗ್ಯ, ಅವರು 106 ವರ್ಷ ಆರೋಗ್ಯವಾಗಿ ಇರಲಿ. ಸೊ ನಮ್ಮಂತ ಕೋಟಿ ಜನಗಳಿಗೆ ಈ ತರ ಒಂದು ಅದ್ಭುತವಾದಂತ ಅವಕಾಶ ಕೊಟ್ಟಿರೋದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಪ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಒಂದು ಪ್ರೀತಿಗೆ, ಥ್ಯಾಂಕ್ ಯು. ಅಂಡ್ ಎಸ್, ಈಗ ಒಂದಷ್ಟು ಜನ ಲೀಡರ್ಸ್ ಗಳನ್ನ ನಾನು ಅವರ ಅನುಭವನ ಕೇಳ್ತೀನಿ. ನಮ್ಮ ಈ ಒಂದು ಆನಿವರ್ಸರಿ ಸಂದರ್ಭ, 20 ವರ್ಷದಿಂದ ಬಹಳಷ್ಟು ಜನ ಇಲ್ಲಿ ಈ ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಅವ್ರ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಮಿರಾಕಲ್ಗಳಾಗಿದ್ದಾವೆ. ಯಾವ್ಯಾವ ರೀತಿ ಅವ್ರ ಲೈಫ್ ಇತ್ತು, ಹೇಗಿತ್ತು, ಯಾವ ರೀತಿ ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನ ನೋಡೋಣ. ಸೊ ಮೊದಲನೇದಾಗಿ ಯಶೋಧ ಮೇಡಮ್, ಅಂಡ್ ಅದಾದ್ಮೇಲೆ ಮಂಜುಳಾ ಮೇಡಮ್ ಮಾತಾಡ್ತಾರೆ. ಅದಾದ್ಮೇಲೆ ಗಣೇಶ್ ಸರ್ ಮಾತಾಡ್ತಾರೆ. ಯಶೋಧ ಮೇಡಮ್, ಕ್ವಿಕ್ ಆಗಿ ನಿಮ್ಮ ಅನುಭವನ ಶೇರ್ ಮಾಡ್ಕೋಬಹುದಾ? ಯಾಕಂತ ಹೇಳಿದ್ರೆ ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾರೆ. ಎಸ್, ಮಂಜುಳಾ ಮೇಡಮ್ ಕೇಳೋಣ. ಎಸ್, ಮಂಜುಳಾ ಮೇಡಮ್. ನಮ್ಮ ಮಂಜುಳಾ ರಮೇಶ್, ಎಸ್, ಬಹಳಷ್ಟು ಜನಗಳಿಗೆ ಚಿರಪರಿಚಿತರು. ಈ ಬಿಸ್ನೆಸ್ ಅಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದವರು, ಬದುಕಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ತಗೊಂಡಂತವರು, ಬಹಳಷ್ಟು ಜನ ಮಹಿಳೆಯರಿಗೆ ಸ್ಫೂರ್ತಿ ಆಗಿರುವವರು, ನಮ್ಮೆಲ್ಲರಿಗೂ ಕೂಡ ಬಹಳ ಸ್ಫೂರ್ತಿ. ಅಂಡ್ ದೊಡ್ಡ ಮಟ್ಟದ ಒಂದು ಕನಸುಗಳನ್ನ ನನಸು ಮಾಡಿಕೊಂಡು ಮೋದಿ ಕೇರ್ ಮೂಲಕ ಬಹಳಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತಿರುವಂತ ಮಂಜುಳಾ ರಮೇಶ್ ಮೇಡಮ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಎಷ್ಟು ಹಾರ್ಟ್ ಟಚ್ ಆಗ್ತಿದೆ ಅಂದ್ರೆ ಇನ್ನೂ ಹೆಚ್ಚು ಮಾಡ್ಬೇಕು ಅನ್ಸ್ತಾ ಇದೆ. ನಿಮ್ಮ ಬ್ಯಾಕ್ ಗ್ರೌಂಡ್ ನೋಡಿದ್ರೇನೆ 30 ಇಯರ್ಸ್ ಏನು ಯಾವ ತರ ನಡೀತು ಅನ್ನೋದು ಅದ್ಭುತವಾಗಿ ಕಾಣಿಸ್ತಾ ಇದೆ ಸರ್. ನೀವು ಹಾಕೊಂಡಿರೋ ಅಂತ ಬ್ಯಾಕ್ ಗ್ರೌಂಡ್ ಅದೇ ತುಂಬಾ ಹಾರ್ಟ್ ಟಚ್ ಆಗ್ತಾ ಇದೆ. ಅಂತ ಒಂದು ಲೋಗ್ಗೆ ಇದು ಮಾಡಿ ಸಮೀರ್ ಸರ್ ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಸರ್. ಇವತ್ತಿನ ಸೆಷನ್ ಹೇಳ್ಬೇಕು ಅಂದ್ರೆ ಅಲ್ಲಿ ನಡೆದದ್ದು ಸಮೀರ್ ಸರ್ ಪ್ರತಿ ಒಂದು ರಾಜ್ಯದಲ್ಲೂ ಎಲ್ಲಾ ಲೀಡರ್ಸು, ಹಳೇ ಲೀಡರ್ಸು ಎಷ್ಟು ಸರ್ವಿಸ್ ಮಾಡಿ ಎಲ್ಲ ನೋಡಿದ್ದಾಯ್ತು. ಮತ್ತೆ ನಮ್ಮ ಲೀಡರ್ಸ್ ಜೊತೆ, ಎಲ್ಲ ಲೀಡರ್ಸ್ ಜೊತೆ, ಅಲ್ಲವ್ರ ಕರ್ನಾಟಕ ಲೀಡರ್ಸ್ ಜೊತೆ ಇದ್ದು, ಮಂಜುನಾಥ್ ಶೆಟ್ಟಿ ಅವರ ಬರ್ತ್ಡೇ ದಿವಸ, ಅವ್ರ ಮಗಳ ಬರ್ತ್ಡೇ ದಿವಸ ಇಂಥ ಒಂದು ಅದ್ಭುತ ಯಾವಾಗ್ಲೂ ಮೀಟ್ ಆಗ್ತಾ ಇರ್ತೀವಿ. ಎಷ್ಟು ಖುಷಿ ಆಗತ್ತೆ ಅಂದ್ರೆ ನಮ್ಮ ಮನೆ ಫಂಕ್ಷನ್ಗಿಂತ ಹೆಚ್ಚಿಗೆ. ಯಾಕೆಂದ್ರೆ ಜೀವನ ಕೊಟ್ಟಿರೋದೇ ಮೋದಿ ಕೇರ್, ನನಗೆ ಮಾತಾಡಕ್ ಕೊಟ್ಟಿರೋದೇ ಮೋದಿ ಕೇರು. ತುಂಬಾ ಆಸೆಗಳನ್ನ ಪೂರೈಕೆ ಮಾಡಿಕೊಂಡಿದ್ದೀನಿ ಮೋದಿ ಕೇರಿಂದ. ಕಾರ್ ಬಂದಿದೆ, ಎಷ್ಟು ಜನಕ್ಕೆ ಮಾದರಿ ಆಗ್ತಾ ಇದ್ದೀನಿ. ಸಾರಿ, ಇದಕ್ಕೆಲ್ಲ ಕಾರಣ ಆಗಿದ್ದೆಲ್ಲ ಲೀಡರ್ ಸಪೋರ್ಟು. ಮತ್ತೆ ಇಲ್ಲಿ ವಿಜಯ್ ಸರ್, ರಾಜು ಸರ್ ಅಂತೂ ತಂದೆ ತಾಯಿ ತರ, ಮಕ್ಕಳ ತರ ನೋಡ್ಕೊಂಡು ಬೆಳೆಸೋದಕ್ಕೆ ಸಹಾಯ ಮಾಡ್ತಾ ಇರೋದು. ಅದ್ರ ಜೊತೆಗೆ ನಿಮ್ಮೆಲ್ಲರ ಒಂದು ಯೂತ್ ಮೋದಿ ಕೇರ್ ಟೀಮ್ ಜೊತೆ ತುಂಬಾ ದೂರದಿಂದ ನೋಡ್ತಾ ಇದ್ದಿದ್ದು, ಇವಾಗ ಸಿಕ್ಕಿರೋ ಆನಂದ ಹೇಳಕ್ ಆಗಲ್ಲ ಸರ್. 10 ವರ್ಷಕ್ಕೆ ಟಾಸ್ಕ್ ತಗೊಂಡಿದ್ದಾರೆ ನಮ್ಮ ಎಸ್ ಮಂಜುನಾಥ್ ಸರ್. 10 ವರ್ಷ ನೆಕ್ಸ್ಟ್ ಜನರೇಷನ್ಗೆ ಹೇಗಿರುತ್ತೆ ಮೋದಿ ಕೇರು, ನೀವ್ ಹೇಗಿರ್ತೀರಾ ಅಂತ ನಾನು ಅಲ್ಲಿ ಶಬ್ದ ಮಾಡ್ಕೊಂಡು ಬರ್ದ್ಕೊಟ್ಟು ಬಂದಿದ್ದೀನಿ ಸರ್. ಖಂಡಿತ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ದೀನಿ ಇವತ್ತು. ಇದು ಪ್ರತಿ ಕ್ಷಣ ಆಗತ್ತೆ ಮೋದಿ ಕೇರಲ್ಲಿ. ಸಾವಿರಾರು ಜನ ಫ್ಯಾಮಿಲಿಗೆ ಹರ್ಘರ್ ಮೋದಿ ಕೇರ್ ಮಾಡಿ ಆಜಾದಿ ಕೊಡ್ಸೋದಕ್ಕೆ ಇದೆಲ್ಲ ಸ್ಫೂರ್ತಿಯಾಗಿದೆ ಸರ್.
ಇನ್ನ ಆದಷ್ಟು ಫಾಸ್ಟ್ ಆಗಿ ಮೋದಿ ಕೇರ್ ಬೆಳೆಯೋದಕ್ಕೆ ಅನುಕೂಲ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಯಶೋಧ ಮೇಡಮ್, ನಿಮ್ಗೆ ಏನ್ ಮೋದಿ ಕೇರಲ್ಲಿ ಸಿಕ್ಕಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಐ ಥಿಂಕ್ ಇವತ್ತಿನ ಪ್ರೋಗ್ರಾಮ್ ಜೊತೆಗೆ ಮೋದಿ ಕೇರ್ನಲ್ಲಿ ನಿಮ್ಗೆ ಏನ್ ಸಿಕ್ತು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ರೆ ಅದು ಇನ್ನಷ್ಟು ಅರ್ಥಪೂರ್ಣವಾಗಿರುತ್ತೆ. ಎಸ್ ಯಶೋಧ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಹ್ಯಾಪಿ ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸರ್. Yes. ತುಂಬಾನೇ ಆಕ್ಚುಲಿ ಮೋದಿ ಕೇರ್ ಒಳಗಡೆ ಇದ್ನಿ ಸಖತ್ ಖುಷಿ ಆಗ್ತಾ ಇದೆ. ಒಂದು ನನ್ ಮೋದಿ ಕೇರ್ ಒಳಗಡೆ ಬಂದಿದ್ದು ಪ್ರಾಡಕ್ಟಿಗೋಸ್ಕರ ಸರ್. ಪ್ರಾಡಕ್ಟ್ ರಿಸಲ್ಟ್ ಬಂತು ಅಲ್ಟಿಮೇಟ್. ಅದಾದ ನಂತರ ನಾನು ಸಖತ್ ಮೋದಿ ಕೇರ್ ಒಳಗಡೆ ಸೀರಿಯಸ್ಲಿ ನಾನು ಆಕ್ಷನ್ ಮಾಡ್ತಾ ಹೋದೆ. ನನಗೆ ಅದ್ರ ಜೊತೆಗೆ ನನಗೆ ಸೀರಿಯಸ್ ಆಗಿ ಆಕ್ಷನ್ ಮಾಡ್ತಾ ನಾನು ಫಸ್ಟ್ ಫಾರಿನ್ ಟ್ರಿಪ್ 2017 ಅಲ್ಲಿ ಫಸ್ಟ್ ಫಾರಿನ್ ಟ್ರಿಪ್ ರಿಟರ್ನ್ ಹೋಗ್ ಬಂದೆ. ಅದಾದ ನಂತರ ನಾನು ಏನು ಡೈಮಂಡ್ ಡೈರೆಕ್ಟರ್ ಆದೆ. ಡೈಮಂಡ್ ಡೈರೆಕ್ಟರ್ ಆದ ತಕ್ಷಣ ಹೌಸ್ ಫಂಡ್ ಸ್ಟಾರ್ಟ್ ಆಯ್ತು. ನಾನು ಕಾರ್ ತಗೊಂಡೆ. ನಿಜವಾಗೂ ಕೂಡ ಮೋದಿ ಕೇರ್ ಒಳಗಡೆ ಒಂದು ನಾನು DP ಅಂತ ಮಾಡ್ಕೊಂಡೆ 2018 ಅಲ್ಲಿ. ನಾನು ಬೆಸ್ಟ್ ಸರ್ವಿಸ್ ಕೊಡ್ಬೇಕಂತ ನಾನು ಶಿವಮೊಗ್ಗಕ್ಕೆ ಬರ್ತಿದ್ದೆ. ಅಲ್ಲಿಂದ ಸಂತು ಸರ್ ಮತ್ತೆ ಗಣೇಶ್ ಸರ್ ಯಾವಾಗೂ ಭೇಟಿ ಆಗ್ತಾ ಇದ್ದೆ ಅಲ್ಲಿ ಪ್ರಾಡಕ್ಟ್ಸ್ ಹೋದಾಗ, ಮಂತ್ ಎಂಡ್ ಅಲ್ಲಿ ಹೋದಾಗ. ಅದಾದ ನಂತರ ನಾನು ಓನ್ ಆಗಿ ಆಫೀಸ್ ಮಾಡಿದೆ. ಯಾಕಂದ್ರೆ ಬೆಸ್ಟ್ ಸರ್ವಿಸ್ ಕೊಡ್ಬೇಕಂತ. ಬೆಂಗಳೂರು ಅಲ್ಲಿಂದ ತಗೊಂಬರಕ್ಕಾಗಲ್ಲ, ಟೀಮ್ ಕಟ್ಟಕ್ಕಾಗಲ್ಲ ಅಂತ. ಖಂಡಿತ ಸರ್, ನಿಜವಾಗೂ ನನಗೆ ತುಂಬಾ 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 ಖುಷಿ ಇದೆ. ಮೋದಿ ಕೇರ್ ಅವಕಾಶ ಕೊಟ್ಟಿರ ಬಿ ಮಂಜುನಾಥ್ ಶೆಟ್ಟಿ ಸರ್ಗೆ ಫಸ್ಟ್ ನಾನು ಗ್ರಾಟಿಟ್ಯೂಡ್ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸಮೀರ್ ಮೋದಿ ಸರ್ ಗಾಡ್ ಫಾದರ್. ಯಾಕೆಂದ್ರೆ ಇವತ್ತು ನಮಗೆ ಎಷ್ಟೊಂದು ನಮ್ ಬಗ್ಗೆ ಅಂದ್ರೆ ಇಡೀ ನಮ್ಮ ಇಂಡಿಯಾದ ಬಗ್ಗೆ ಇಷ್ಟು ಕೇರ್ ತಗೊಂಡಿರ ಅಂತ ಪರ್ಸನ್ ಅಂತಂದ್ರೆ ಸಮೀರ್ ಮೋದಿ ಸರ್. ಅವ್ರು ಇವತ್ತು ಯಾಕೆಂದ್ರೆ 5% ಜನ ಶ್ರೀಮಂತರಿದ್ದಾರೆ, 95% ಜನ ಬಡವರಿದ್ದಾರೆ. ಬಟ್ ನಮ್ಮನ್ನು ಕೂಡ ಆ ಕನಸನ್ನ ನನಸು ಮಾಡ್ಬೇಕಂತ ಒಂದು ಇನಿಷಿಯೇಟಿವ್ ತಗೊಂಡಿದಾರಲ್ಲ, ನಿಜವಾಗೂ ಸರ್ ಅಮೇಝಿಂಗ್. ಯಾಕೆಂದ್ರೆ ನಾನು ಯಾವಾಗೂ ಕೂಡ ಅದಕ್ಕೆ ನಾನು ಫಿದಾ ಆಗಿದ್ದು. ಒಂದು ಸರ್, ಗಣೇಶ್ ಸರ್ ಮೊನ್ನೆ ಲಾಸ್ಟ್ ಟೈಮ್ ಹೇಳಿದಾಗ ಪರ್ಪಸ್ ಅಂತ ಹೇಳಿದ್ರು. ಬಟ್ ನಾನ್ ನಿಜವಾಗೂ ಕೂಡ ಸರ್, ರಾಜಮ್ಮ ಅವರು ನನ್ನ ಎಜುಕೇಶನ್ ಕಡಿಮೆ 50,000 ಇನ್ಕಮ್ ತಗೊಂತೀನಿ ಅಂದ ತಕ್ಷಣ ನಾನ್ ನಿಜವಾಗೂ ಜಾಸ್ತಿ ಮಾಡಿದಿನಲ್ಲ ಅವ್ರಿಗಿಂತ ಅಂತ ನಾನು ಅವತ್ತೊಂದು ಡಿಸಿಷನ್ ತಗೊಂಡೆ. ಬಟ್ ಅವತ್ ನಾನು ಅಮೌಂಟ್ ಅಂದ್ರೆ ಇನ್ಕಮಿಗೆ ನಾನು ಇದಾಗಿದ್ದು. ಹಾಗಾಗಿ ಇವತ್ತು ನಾನು ಇನ್ಕಮ್ ಕೊಡ್ಸಬೇಕು. ಜೊತೆಗೆ ನೀವೆಲ್ಲರೂ ಮಾತಾಡಿದ್ದನ್ನ ನಾನು ನೋಡ್ದೆ ಸರ್. ಪ್ರೆಸೆನ್ಸ್ ಅಲ್ಲಿ ನಾನು ಇರ್ಬೇಕಾಗಿತ್ತು, ಎಂತ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಅನಿಸ್ತು. ರಾಜು ಸರ್ ಎಷ್ಟು ಚೆನ್ನಾಗಿ ಸಮೀರ್ ಮೋದಿ ಸರ್ ನಿಮ್ಮೆಲ್ಲರನ್ನು ಕೂಡ ನೆನಪಲ್ಲಿ ಇಟ್ಕೊಂಡು ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ರು. ನಿಜವಾಗೂ ನಂಗೆ ಬಹಳ ಖುಷಿ ಆಯ್ತು ಸರ್. ನಿಜವಾಗೂ ಅದೊಂದ್ ಮೊಮೆಂಟ್ ಅನ್ನ ಬಹಳ ಮಿಸ್ ಮಾಡ್ಕೊಂಡೆ. ನೆಕ್ಸ್ಟ್ ಇಯರ್ ಖಂಡಿತ ನಾನು ಇರ್ಬೇಕು MLC ಅನ್ನೋದು ನನಗೆ ಖಂಡಿತ ಫೀಲ್ ಆಯ್ತು. ಆಕ್ಚುಲಿ ನಾನು ಬರ್ತೀನಿ ಅಂದೆ, ಬಟ್ ಮಂಜುನಾಥ್ ಶೆಟ್ಟಿ ಸರ್ ಇನ್ನು ಇವಾಗ ನೆಕ್ಸ್ಟ್ ಏನು ವಯನಾಡ್ಗೆ ಹೋಗೋದಿದೆ, ಮತ್ತೆ ಟೌನ್ ಹಾಲ್ ಪ್ರೋಗ್ರಾಮ್ ಇದೆ, ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಆಫೀಸಲ್ಲಿ ಕೂಡ ನಾವು ಕೂಡ ಸೆಲೆಬ್ರೇಷನ್ ಮಾಡಿದ್ವಿ ಇವತ್ತು. ಸಮೀರ್ ಮೋದಿ ಸರ್ ಮುಗಿಸ್ಕೊಂಡು. ಖಂಡಿತ ಸರ್, ಇವತ್ತು ನಂಗೆ ಬಹಳ ಖುಷಿ ಇದೆ. ಹತ್ತತ್ರ ಮೋದಿ ಕೇರ್ ಇದ್ರಲ್ಲಿ ನನಗೆ ನಿಜವಾಗೂ ನಾನು ಹೊರ್ಗಡೆ ಇದ್ದಿದ್ರೆ ಇಷ್ಟು ಏನು ಮಾಡಕ್ ಆಗ್ತಿರ್ಲಿಲ್ಲ. ಮೋದಿ ಕೇರ್ ಒಳಗಡೆ ಇವತ್ತು ಲಕ್ಷಾಧಿಪತಿ ಆಗಿದ್ದೀನಿ, ಲಕ್ಷಾಧಿಪತಿಗಳನ್ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಈಗ ನಾನ್ ತಗೊಂಡಿರೋದು ಸರ್ 2000 ಏನು ಈ ವರ್ಷ 2026 ಮಾರ್ಚ್ ಇವತ್ತು ಆನಿವರ್ಸರಿ ದಿನ ನಾನೊಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸರ್. ನನ್ನ ಟೀಮಲ್ಲಿ ಏನು 1000 ಜನನ ಲಕ್ಷಾಧಿಪತಿ ಕ್ರಿಯೇಟ್ ಮಾಡ್ಬೇಕಂತ ನಮ್ಮ ರಾಜು ಸರ್, ನಮ್ಮ ಲೀಡರ್ಸ್ ಗಳು ಎಲ್ಲ ಹೊರಟಿದ್ದಾರೆ. ಅದ್ರ ಜೊತೆಗೆ ನನ್ನ ಕಾಂಟ್ರಿಬ್ಯೂಷನ್ ಕೂಡ ನಾನು ಕೂಡ 50 ಜನ ಏನ್ 1000 ಲಕ್ಷಾಧಿಪತಿಗಳಲ್ಲಿ ನನ್ನ ಟೀಮಿಂದ 50 ಜನ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂತ ನಾನೊಂದು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಥ್ಯಾಂಕ್ ಯು ಸೊ. ಇನ್ನೂ ಇದೆ ಸರ್, ಖಂಡಿತ ಹೇಳೋದಿದೆ, ಬಹಳಷ್ಟು ಜನರು ಮಾತಾಡೋದಿದೆ. ಇದು ಅರ್ಧ ಗಂಟೆ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ. ಒನ್ಸ್ ಅಗೇನ್ ರಾಜು ಸರ್, ವಿಜಯ್ ಸರ್, ನಿಜವಾಗೂ ಕೂಡ ನಾವು ಅವರಿಂದ ಸಿಕ್ಕಾಪಟ್ಟೆ ಲರ್ನಿಂಗ್ ಮಾಡಿದೀನಿ ಸರ್. ಯಾಕಂದ್ರೆ ನಾನು ಯಾವತ್ತು ರಾಜು ಸರ್, ವಿಜಯ್ ಸರ್ ಬಗ್ಗೆ ತಗೊಂಡಾಗ ರಾಜು ಸರ್ ಅಂತೂ ಒಂಥರ AK-47 ತರ. ವಿಜಯ್ ಸರ್ ಖಂಡಿತ ಅವರಿಂದ ತುಂಬಾ ಕಲ್ತಿದ್ದೀನಿ ಸಿಸ್ಟಮ್ಗೆ. ಜೊತೆಗೆ ನಿಮ್ಮಿಂದನೂ ಕಲ್ತಿದ್ದೀನಿ, ಗಣೇಶ್ ಸರ್ ಇಂದನು, ಟೋಟಲ್ ಮೋದಿ ಕೇರ್ ಎಲ್ಲಾ ಲೀಡರ್ ಇಂದನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮೆಲ್ಲರಿಂದ ಕಲ್ತಿದ್ದಾರೆ ಮೇಡಮ್. ಅವ್ರ ಪರವಾಗಿ ನಾನೇ ಹೇಳ್ಬಿಡ್ತೀನಿ. ಓಕೆ, ಲೋಕೇಶ್ ಶೆಟ್ಟಿ, ಕ್ವಿಕ್ ಆಗಿ ನಿಮ್ಮ ಒಂದು ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರವೀಂದ್ರ ಅಂತ ಹ್ಯಾಂಡಲ್. ಯಾರಿದು ರವೀಂದ್ರ? ಗೊತ್ತಾಗಿಲ್ಲ ಯಾರು. ರವೀಂದ್ರ ಕುಲಕರ್ಣಿ ಸರ ಅಥವಾ ಯಾರಂತ ಗೊತ್ತಾಗಿಲ್ಲ. ಫುಲ್ ನೇಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಸ್ ಲೋಕೇಶ್. ಥ್ಯಾಂಕ್ ಯು ಸರ್ ಅವಕಾಶಕ್ಕಾಗಿ. ಪವರ್ ಇಲ್ಲ, ಹಾಗಾಗಿ ವಿಡಿಯೋ ಆನ್ ಮಾಡ್ತಿಲ್ಲ ಸರ್. ನಿಜವಾಗ್ಲೂ ಸಾರಿ ಒಂದು ಕಾಲ್ ಬಂತು. 30 ವರ್ಷದ ಆನಿವರ್ಸರಿ ಕಂಪನಿದು
ನಾನು 13 ವರ್ಷದ ಕೇಕ್ ಅನ್ನ ಕಟ್ ಮಾಡಿ ಬಂದಿರುವಂತದ್ದು. ಮೋದಿಕೇರ್ 13 ವರ್ಷ ಜರ್ನಿ, 13 ವರ್ಷದ ಜರ್ನಿನ ಎಷ್ಟು ಹ್ಯಾಪಿಯಾಗಿ ಕಳೆದಿದ್ದೀವಿ ಕೆಲವೊಂದು ಮೂಮೆಂಟ್ ಅನ್ನ. ನನ್ನ ಲೈಫಲ್ಲಿ 16 ವರ್ಷ ಹೋಟೆಲಲ್ಲಿ ವರ್ಕ್ ಮಾಡಿದ್ದು ಬಿಫೋರ್ ಮೋದಿಕೇರ್. ನನಗೆ ಕನಸು ಅಂದ್ರೆ ಗೊತ್ತಿರ್ಲಿಲ್ಲ, ಕನಸು ಕಾಣೋದು ಗೊತ್ತಿರ್ಲಿಲ್ಲ, ಕನಸು ಕಂಡ್ರೆ ಫುಲ್ಫಿಲ್ ಆಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಈ ಅವಕಾಶಕ್ಕೆ ಬರಲಿಕ್ಕೆ ಮೇಜರ್ ಕಾರಣ ಕನಸಿದೆಯಾ ಅಂತ ಕೇಳಿದ್ದು. ನನಗೆ ಯಾರೂ ಅದುವರೆಗೂ ಕೇಳಿರ್ಲಿಲ್ಲ. ಇಲ್ಲಿರುವಂತ ವ್ಯಕ್ತಿ ಕೇಳಿದಾಗ ಇಲ್ಲ ನನಗೂ ಇದೆ, ಇಲ್ಲಿ ಕನಸನ್ನು ಅಚೀವ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತು. ಅವತ್ತು ತಗೊಂಡಿರುವಂತ ಒಂದು ನಿರ್ಧಾರ ಇವತ್ತು 2-3 ದೇಶ ಫಾರಿನ್ ಟ್ರಿಪ್ಪು, ಅದು ಎಷ್ಟು ಖುಷಿ ಕೊಟ್ಟಿದೆ. ಇವತ್ತು ನನ್ನ ಲೈಫಲ್ಲಿ ನೋಡ್ತಾನೆ ಇರಲಿಲ್ಲ, ಲಕ್ಷಾಧಿಪತಿನಾಗಿ ಮಾಡ್ತೀವಿ ಈ ಸಂಸ್ಥೆ. ಜೊತೆ ಕಾರು ನನ್ನ ಲೈಫಲ್ಲಿ ತಗೊಳಕ್ ಚಾನ್ಸೇ ಇರಲಿಲ್ಲ. ಇವತ್ತು ಕಾರಲ್ಲಿ ಓಡಾಡ್ತಾ ಇದೀವಿ. ಇವತ್ತು ಕುಟುಂಬ ಹ್ಯಾಪಿಯಾಗಿದ್ದೀವಿ. ಎಲ್ಲದಕ್ಕಿಂತ ಖುಷಿ 13 ವರ್ಷದಿಂದ ಆರೋಗ್ಯಕರ ಜೀವನವನ್ನ ಮಾಡ್ತಿದೀವಿ. ಏನೇ ಪ್ರಾಬ್ಲಮ್ ಬಂದ್ರು, ಏನೇ ಹೆಲ್ತ್ ಇಶ್ಯೂ ಆದ್ರೂ ಕೂಡ ಅದನ್ನ ನಾನು ಬೇರೆಯವರಿಗೆ ಡಾಕ್ಟರ್ ತರ ಸಲಹೆ ಕೊಡುವಂತ ಒಂದು ಅವಕಾಶ, ಈ ಅವಕಾಶ ಕೊಟ್ಟಿರುವಂತದ್ದು. ಇಲ್ಲಿ ಪರ್ಸನಲ್ ಡೆವಲಪ್ಮೆಂಟ್ ನನ್ನ ಲೈಫಲ್ಲಿ ಎಲ್ಲೂ ಹೊರಗಡೆ ಚಾನ್ಸೇ ಇರಲಿಲ್ಲ ಸರ್. ಇಷ್ಟು ಕೂಲ್ ಆಗಿರಕ್ಕೆ, ಇಷ್ಟು ಹ್ಯಾಪಿ ಆಗಿರ್ಲಿಕ್ಕೆ, ಇಷ್ಟು ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ. ಇವತ್ತು ಲೈಫ್ ಎಜುಕೇಶನ್ ಅಂದ್ರೆ ಒಂದೊಂದ್ಸರಿ ಅನ್ಸುತ್ತೆ ಇದಕ್ಕೆಲ್ಲ ನಾನು ಹರನ ಅಂತೇಳಿ. ಯಾಕೆಂದ್ರೆ ಓದಿದ್ದು ಸಣ್ಣ ಎಜುಕೇಶನ್. ಇವತ್ತು ಇಲ್ಲಿ ಬಂದ್ಮೇಲೆ ಒಂದಿಷ್ಟು ಜನರುಗಳಿಗೆ ಒಳ್ಳೇದ್ ಮಾಡುವಂತ ಸೌಭಾಗ್ಯ ನಂಗೆ ಸಿಕ್ಕಿರುವಂತದ್ದು. ಜೊತೆಗೆ ಸಾವಿರಾರು ಜನಗಳ ಮಧ್ಯೆ ಮಾತಾಡುವಂತ ಒಂದು ಧೈರ್ಯ ಕೊಟ್ಟಿರುವಂತದ್ದು ಈ ಸಂಸ್ಥೆ. ಜೊತೆಗೆ ಇವತ್ತು ಏನೂ ಇಲ್ದೇನೆ ಇವತ್ತು ಬದುಕಬೇಕಿತ್ತೇನೋ ಗೊತ್ತಿಲ್ಲ ಕೆಲವೊಂದು ಟೈಮಲ್ಲಿ. ಇವತ್ತು ಎಲ್ಲದನ್ನು ಮೋದಿಕೇರ್ ಸಂಸ್ಥೆ ನಂಗೆ ಕೊಟ್ಟಿದೆ. ಇದಕ್ಕೆಲ್ಲ ಕಾರಣ ಅವಕಾಶ ಕೊಟ್ಟಿರುವಂತ ವ್ಯಕ್ತಿಗಳು, ಇಲ್ಲಿ ಸಿಕ್ಕಿರುವಂತ ಜ್ಞಾನ. ಪ್ರತಿ ಕ್ಷಣ ಅನ್ಸುತ್ತೆ ಎಷ್ಟೆಷ್ಟು ಹೈ ಎಜುಕೇಟೆಡ್ ಇದ್ದಾರೆ, ಇಲ್ಲಿ ಹೈ ಪ್ರೊಫೆಷನಲ್ ಇರೋರು ಇದ್ದಾರೆ. ಅವರೆಲ್ಲರ ಮಧ್ಯೆ ನಮ್ಮ ಹೆಸರು ಬರುತ್ತೆ, ನಮ್ಮನ್ನು ಕರೀತಾರೆ, ನಮ್ಮನ್ನು ಗುರುತಿಸ್ತಾರೆ ಅಂದ್ರೆ ಅದೆಲ್ಲದೂ ಸಿಕ್ಕಿಯೋದು ಈ ಅವಕಾಶದಿಂದ. 30 ವರ್ಷದ ಆನಿವರ್ಸರಿ ಎಷ್ಟು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡೋದನ್ನ ನಾನು ಆನ್ಲೈನಲ್ಲಿ ಸಮೀರ್ ಸರ್ ಮಾತಾಡೋದನ್ನ, ಲೀಡರ್ಗಳು ಮಾತಾಡೋದನ್ನ, ಎಂತೆಂಥ ಡಾಕ್ಟರ್ಗಳು ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಎಲ್ಲಾ ಕ್ಯಾಟಗರಿ ಪೀಪಲ್ನ ಒಂದೇ ತರ ನೋಡುವಂತ ಒಂದು ಸಂಸ್ಥೆ ಅದು ನನ್ನ ಮೋದಿಕೇರ್. ಇವತ್ತು 30 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋಕ್ಕೆ ಹೆಮ್ಮೆ ಇದೆ. ಹೆಮ್ಮೆ ಮೋದಿಕೇರಿಗಿದೆ, ಆದ್ರೆ ನಾನು 13 ವರ್ಷ ಕಂಪ್ಲೀಟ್ ಮಾಡಿದ್ದ ಹೆಮ್ಮೆ ನನಗಿದೆ. ಪ್ರತಿ ವರ್ಷ 100 ವರ್ಷ ನಾನು ಈ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಬೇಕನ್ನೋದು. ಎಸ್ ಸರ್, ಖಂಡಿತ. ಇವತ್ತು ನಾನು ನೆಮ್ಮದಿಯಾಗಿ 3 ಹೊತ್ತು ಖುಷಿಯಾಗಿ ಊಟ ಮಾಡ್ತಿದ್ವಿ ಅಂದ್ರೆ ಕಾರಣ ಮೋದಿಕೇರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಅವಕಾಶಕ್ಕೆ. ಥ್ಯಾಂಕ್ ಯು ಲೋಕೇಶ್. ಎಸ್ ಲೈಫಲ್ಲಿ ಒಂದ್ಸಲ ಮೋದಿಕೇರ್ನಲ್ಲಿ ಪಡ್ಕೊಂಡಿರೋದನ್ನ ತಿರುಗಿ ನೋಡಿದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅಂಡ್ ಅಫ್ಕೋರ್ಸ್ ವಿತೌಟ್ ಮೋದಿಕೇರ್ ಅದನ್ನ ಹೊರಗಡೆ ನಾವು ಸಂಪಾದನೆ ಮಾಡ್ತೀವಿ ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಂದೇ ವಿಚಾರ ಹೇಳಬೇಕು ಅಂತ ಹೇಳದಿದ್ರೆ ಇಲ್ಲಿ ತನಕ 14-15 ಫಾರಿನ್ ಟ್ರಿಪ್ ಇರ್ಬೋದು, ಆಸ್ಟ್ರೇಲಿಯಾ, ಸ್ಪೇನು, ರಷ್ಯಾ ಇರ್ಬೋದು. ಅನ್ಬಿಲೀವೇಬಲ್. ಲೈಫಲ್ಲಿ ಇಡೀ ಲೈಫಲ್ಲಿ ಒಂದು ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಕಾರ್ಗಳು ಇವತ್ತು ಓಡಾಡ್ತಿರುವಂಥ ಕಾರು ಫಾರ್ಶೆ, ಲಕ್ಷ ಇನ್ಕಮ್ಗಳು, ಕೋಟಿಗಟ್ಟಲೆ ಸಂಪಾದನೆ ಮಾಡಿರುವಂಥದ್ದು, ಜನಗಳ ಪ್ರೀತಿ, ನಾಲೆಡ್ಜ್. ಎಷ್ಟೋ ಜನ ಹೇಳ್ತಾರೆ ಮೋದಿಕೇರಲ್ಲಿ ಏನು ಸಿಕ್ಕಿದೆ ಅಂತ. ನಿಮ್ಗೆ ಏನ್ರಿ ಗೊತ್ತು ಮೋದಿಕೇರಲ್ಲಿ ಏನು ಸಿಗುತ್ತೆ ಅನ್ನುವಂಥದ್ದು? ಇಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತು. ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿ ಅಂತಂದ ಹಾಗೇನೆ ಈ ಬಿಸ್ನೆಸ್ ಅನ್ನ ಹೃದಯದಿಂದ, ಮನಸ್ಸಿಂದ, ಒಳ್ಳೆ ಮನಸ್ಸಿಂದ ಯಾರು ಮಾಡ್ತಾರೋ ಅವರೆಲ್ಲರೂ ಕೂಡ ಸಕ್ಸಸ್ ಆಗ್ತಾರೆ. ಅಂಡ್ ಬೆಲೆ ಕಟ್ಟಕ್ಕಾಗದಿರುವಂತ ಆಸ್ತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಎಸ್ ರವಿ ಕುಲಕರ್ಣಿ ಸರ್ ಇದ್ದಾರೆ, ನಮ್ಮ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾರೆ. ಎಸ್ ಒಂದು ರೂರಲ್ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ರೆವಲ್ಯೂಷನ್ ಮಾಡಿರುವಂತ ವ್ಯಕ್ತಿ. ಎಸ್ ಸರ್, ವೆಲ್ಕಮ್ ಸರ್, ಓವರ್ ಟು ಯು. ನಮಸ್ತೆ ಸಂತೋಷ್ ಜಿ. ನಮಸ್ತೆ ಸರ್, ವೆಲ್ಕಮ್ ಸರ್. 30ನೇ ವರ್ಷದ ಹಾರ್ದಿಕ ಶುಭಾಶಯಗಳು, 30ನೇ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಮಾತಾಡೋದಕ್ಕೆ. ಯಾಕಂತ ಹೇಳಿದ್ರೆ 30 ವರ್ಷದ ಮೋದಿಕೇರ್ ಜರ್ನಿಯಲ್ಲಿ 25 ವರ್ಷ ನಾನು ಕಳೆದಿದ್ದೀನಿ ಅಂತ ಖುಷಿ ಇದೆ. ಮೋದಿಕೇರಿ ಬಂದಾಗ ನನ್ನ ಬಳಿ ಓನ್ಲಿ ಕನಸು ಮಾತ್ರ ಇತ್ತು. ಆದ್ರೆ ಇವತ್ತು ನೋಡಿದಾಗ ನನ್ನ ಬಳಿ ಸಾಧನೆ ಇದೆ, ಗೌರವ ಇದೆ, ಸ್ವಾಭಿಮಾನ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಹೀಗಾಗಿ ಈ ಮೋದಿಕೇರ್ ಪ್ರಯಾಣದಲ್ಲಿ ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ ಒಂದು 15 ವಿದೇಶ ಪ್ರವಾಸ ಮಾಡಿದ್ದೀನಿ. ಜೊತೆಗೆ 3 ಲಕ್ಷಕ್ಕಿಂತ ಜಾಸ್ತಿ ಆದಾಯ ತಗೊಂಡಿದ್ದೀನಿ. ಜೊತೆಗೆ 3 ಕಾರ್ಗಳನ್ನ ನನಗೆ ಕೊಟ್ಟಿದೆ. ಹೀಗಾಗಿರಿಂದ ಈ ಮೋದಿಕೇರ್ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನಗಟ್ಟಲೆ ಕೂಡ ಸಾಲದು. ಇಂತ ಒಂದು ಮೋದಿಕೇರ್ ನಲ್ಲಿ ಇದೀವಿ ಅಂತ ನಮ್ಮ ಭಾಗ್ಯ ಅಂತ ಹೇಳ್ತೀನಿ. ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದಂತ ವ್ಯಕ್ತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಲಾಟ್ರಿ ಮಾಡ್ತಾ ಇದ್ದೆ, ಜೊತೆಗೆ ಒಬ್ಬರ ಹತ್ರ 500 ರೂಪಾಯಿ ಕೆಲ್ಸಕ್ಕೆ ಕಸ ಹೊಡಿತಾ ಇದ್ದೆ, ಟೀ ತರ್ತಾ ಇದ್ದೆ. 500 ರೂಪಾಯಿ ಕೆಲ್ಸಕ್ಕೆ ಇದ್ದಂತ ವ್ಯಕ್ತಿ ಇವತ್ತು 3 ಲಕ್ಷದ ಮೇಲೆ ಸಂಪಾದನೆ, ಅದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಒಂದು ಗೌರವ, ಸ್ಥಾನಮಾನ, ಬೆಲೆ ಕಟ್ಟಕ್ಕಾಗದ ವಸ್ತು ಅಂತ ಹೇಳ್ತೀನಿ. ನಿಜವಾದ ದೇವ್ರು ಎಲ್ಲಿದ್ದಾನ ಅಂತ ಕೇಳಿದ್ರೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
ಐ ಥಿಂಕ್ ನೆಟ್ವರ್ಕ್ ಚಾಲೆಂಜ್ ಇರ್ಬೋದು ಸರ್ದು, ವಾಯ್ಸ್ ಬ್ರೇಕ್ ಆಗ್ತಿದೆ. ಓಕೆ, ಸೊ ಥ್ಯಾಂಕ್ ಯು. ಆ್ಯಂಡ್ ಫೈನಲ್ ಆಗಿ ಇನ್ನೊಬ್ಬ ನಮ್ಮ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಪ್ರತಿದಿನ ನಿಮಗೆ ಟ್ರೈನಿಂಗ್ ಕೊಡ್ತಾ ಆ್ಯಂಡ್ ನಿಮ್ಮ ಒಂದು ಸಕ್ಸಸ್ಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಿರುವಂಥ ಮಿಸ್ಟರ್ ಗಣೇಶ್ ಜವಡಿಗೆ ಸರ್ ಇದ್ದಾರೆ. ಅವರ ಒಂದು ಜರ್ನಿ ಹೇಗಿದೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳೋಣ. ಎಸ್, ಗಣೇಶ್ ಜವಡಿಗೆ ಸರ್, ಓವರ್ ಟು ಯು. ರವೀಂದ್ರ ಕುಲಕರ್ಣಿ, ನಿಮ್ಮ ವಾಯ್ಸ್ ಬ್ರೇಕ್ ಆಯ್ತು. ಐ ಥಿಂಕ್ ನೆಟ್ವರ್ಕ್ ಇಶ್ಯೂಸ್ ಇರಬೇಕು, ಚೆಕ್ ಮಾಡ್ಕೊಳ್ಳಿ. ಗಣೇಶ್ ಸರ್ ಏನಾದ್ರು ಇದ್ರೆ ಅವ್ರನ್ನ ಇದು ಮಾಡ್ಬೋದು. ರಾಜು ಸರ್ ಜಾಯಿನ್ ಆದ್ರೆ ಅವ್ರದ್ದು ಕೂಡ ಒಂದು ಟೆಸ್ಟ್ ಮಾಡಿ ಒಂದು 5 ನಿಮಿಷ ಎಕ್ಸ್ಟೆಂಡ್ ಆಗ್ಬೋದು. ಡಿಯರ್ ಲೀಡರ್ಸ್, ಇವತ್ತು ಸೆಲೆಬ್ರೇಷನ್ಸ್ ಆ್ಯಂಡ್ ಪ್ಲೀಸ್ ಕೇಳಿಸ್ಕೊಳ್ಳಿ ಕೊನೆ ತನಕ ಕೂಡ. ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಮೆಸೇಜಸ್ಗಳು. ಗಣೇಶ್ ಸರ್, ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು. ವಂಡರ್ಫುಲ್ ಡೇ ಇವತ್ತು. ಇವತ್ತು ಹೋಲ್ ಡೇ ಬರೀ ಟೆಸ್ಟಿಮೋನಿ, ಫೀಡ್ಬ್ಯಾಕ್, ಶೇರಿಂಗ್ಸ್ ಕೇಳೋದ್ರಲ್ಲೇ ಬ್ಯುಸಿ ಆಗಿದ್ದೀವಿ. ಯಾಕಂತ ಹೇಳಿದ್ರೆ ಸೆಲೆಬ್ರೇಷನ್ ಡೇ. MSc ಅಲ್ಲಿ ಹೋದ್ವಿ, ಎಲ್ಲ ಆಲ್ ಓವರ್ ಇಂಡಿಯಾ ಟೂರ್ ಮಾಡ್ಕೊಂಡ್ ಬಂದಿರೋ ತರ ಫೀಲ್. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ದಿಗ್ಗಜ ಲೀಡರ್ಗಳು, ಸುರೇಖಾ ಮೇಡಮ್ ತನಕನು ಅಪ್ ಟು ಸಮೀರ್ ಮೋದಿ ಸರ್, ಎಂಟೈರ್ ನಮ್ಮ ಸೀನಿಯರ್ ಮೋಸ್ಟ್ ಲೀಡರ್ಸ್ ಎಲ್ಲರನ್ನು ನಾನು ನೋಡ್ಕೊಂಡ್ ಬಂದ್ವಿ. ಯಾಕಂದ್ರೆ MSc ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಕೂತ್ಕೊಂಡು ಎಲ್ಲರನ್ನು ನೋಡುವಾಗ ಲೈವ್ ಆಗಿ ಅವರ ಟೆಸ್ಟಿಮೋನಿ ಅನುಭವ, ಎಲ್ಲ MScಗಳಲ್ಲಿ ಸಂಭ್ರಮಗಳನ್ನ ನೋಡಿದ್ವಿ. ಈ ಪೂರ್ತಿ ಸಂಭ್ರಮವನ್ನ ನಾವು ಈ ಜನ್ಮದಲ್ಲಿ ಪೂರ್ತಿ ನೋಡಕ್ ಆಗುದೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಇದೆ. ನಾವು ಸುತ್ಕೊಂಡ್ಬರೋ ವರ್ಷದಲ್ಲಿ ಮತ್ತಷ್ಟು ಕ್ರಿಯೇಟ್ ಆಗತ್ತೆ ಸಹಿತ. ಆ ಲೆವೆಲ್ಗೆ ಸೆಲೆಬ್ರೇಷನ್ ಇವತ್ತು ನಡೀತಾ ಇದೆ. ಸೊ ಇದು ಇವತ್ತು ಒಂದಿನ ಅಲ್ಲ, ಸೊ ಲೈಫ್ ಟೈಮ್ ಈ ಸೆಲೆಬ್ರೇಷನ್ ನಾವು ಮಾಡ್ತಾನೆ ಇರ್ಬೋದು. 31ನೇ ವರ್ಷ ಬರೋ ತನಕ ನಾವು 30 ವರ್ಷದ ಸೆಲೆಬ್ರೇಷನ್ ಮಾಡ್ತಾನೆ ಇರೋಣ, ಶೇರಿಂಗ್ ಮಾಡ್ತಾನೆ ಇರೋಣ ಅಂತ ಅನ್ಸುತ್ತೆ. ಅಂಡ್ ನನ್ನ ಜೀವನ, ಸೊ ನಾನು ನೋಡಿದಾಗ ಒಂದು ಹೋಟೆಲ್ ಸಪ್ಲೈಯರ್ ಆಗಿದ್ದ ಹುಡುಗ ಈ ಲೆವೆಲ್ಗೆ ಬರಕ್ಕಾಗತ್ತೆ ಅಂತ ನಾನ್ ಈಗ ಹೇಳಿದ್ರು ನೀವು ನಂಬಲ್ಲ. ನಾನ್ ಮೊದ್ಲು ಹೇಳಿದ್ರು ನಂಬಲ್ಲ, ಈಗ ಹೇಳಿದ್ರು ನಂಬಲ್ಲ. ಹಿಂಗ ಆಗ್ತೀನಿ ಅಂದ್ರೂ ನಂಬಲ್ಲ, ಹಿಂಗ ಆಗಿದ್ದೀನಿ ಅಂದ್ರೂ ನಂಬಲ್ಲ. ಅಂತ ಒಂದು ಸ್ಟೋರಿ ಕ್ರಿಯೇಟ್ ಆಗುತ್ತೆ ಮೋದಿ ಕೇರ್ ನಲ್ಲಿ. ಓಕೆ, ಹಾಗಾಗಿ ಜನ ನಂಬ್ತಿಲ್ಲ ಅಂತ ನೀವು ತಲೆನೇ ಕೆಡ್ಸ್ಕೊಬೇಡಿ. ಯಾಕಂದ್ರೆ ಅವ್ರು ಫಸ್ಟ್ ನಂಬಲ್ಲ, ಆಮೇಲೆ ನಂಬಲ್ಲ. ಯಾಕಂದ್ರೆ ಅಸಾಧ್ಯವಾದದ್ದು ಈ ಬಿಸ್ನೆಸ್ ಅಲ್ಲಿ ನಡೀತದೆ. ಮೊದಲು ನಾನ್ ನಂಬಕ್ಕಾಗಿಲ್ಲ, ಈಗ ಜನ ನಂಬಕ್ಕಾಗ್ತಿಲ್ಲ. ಯಾಕೆಂತ ಹೇಳಿದ್ರೆ 13-14 ಫಾರಿನ್ ಟ್ರಿಪ್ ಹೋಗ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. ನಾನು ಇವತ್ತು ನಾನು ಯೂಸ್ ಮಾಡ್ತಿರೋದು ಮೋದಿ ಕೇರ್ ನಲ್ಲಿ 8ನೇ ಕಾರ್ ತಗೊಂಡಿರೋದು. 8ನೇ ಕಾರ್ ಈಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋದು. 9ನೇ ತಗೊಂಡು ಹೇಳಲಿಕ್ಕೆ ಆಗಲ್ಲ. ಅಂದ್ರೆ 18 ವರ್ಷದಲ್ಲಿ ಎಷ್ಟೊಂದು ಲಾವಿಶ್ ಆಗಿರುವಂತ ಒಂದು ಲೈಫ್, ಎಷ್ಟು ಕಂಫರ್ಟಬಲ್ ಆಫ್ ಲೈಫ್. ಯಾಕಂದ್ರೆ ಎಷ್ಟೋ ಸರಿ ಎಷ್ಟು ಫೀಲ್ ಆಗುತ್ತೆ ಅಂದ್ರೆ 30-40 ಸಾವಿರಕ್ಕೆ ಎಷ್ಟು ಜನ ಎಷ್ಟು ಕಷ್ಟ ಪಡ್ತಿರ್ತಾರೆ. ನಾವು ಕಷ್ಟಪಟ್ಟಿದೀವಿ, ಬಟ್ ಮರ್ತೋಗಿದೆ ನನ್ಗೆ. ಅಂದ್ರೆ ಈ ಲಾಂಗ್ ಜರ್ನಿ, ಸುಖಕರವಾದಂತ ಜೀವನ ನೋಡ್ತಾ ಆ ಓಲ್ಡ್ ಲೈಫ್ ಮರ್ತು ಹೋಗಿದೆ. ಈಗ ಒಂದ್ಸರಿ ನೋಡೋದು ಜನ ಎಷ್ಟು ಕಷ್ಟ ಪಡ್ತಾರೆ, ಹೌದಲ್ವಾ? ನಾನು 1200-3000 ರುಪೀಸ್ಗೆ ಆ ಓನರ್ಗೆ ಹೆದರ್ಕೊಂಡು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ ಹೋಟ್ಲಲ್ಲಿ. ಇವತ್ತು 30-40 ಸಾವಿರ ದುಡಿಯೋರು. ನಮ್ಗೆ ಇವತ್ತು ಬಾಸ್ ಇಲ್ಲ, ಲಾಸ್ ಇಲ್ಲ, ಭಯ ಇಲ್ಲ, ಟೈಮ್ ಏನಿಲ್ಲ. ಎಷ್ಟು ಚೆನ್ನಾಗಿ, ಎಷ್ಟು ಕಂಫರ್ಟಬಲ್ ಆಗಿ, ಇಷ್ಟೊಂದು ಪ್ರೀತಿ, ಇಷ್ಟೊಂದು ರೆಸ್ಪೆಕ್ಟ್, ಇಷ್ಟೊಂದು ಗೌರವ ಗಳಿಸ್ತಾ, ಇಷ್ಟೊಂದು ಜ್ಞಾನ ಗಳಿಸ್ತಾ, ಇಷ್ಟೊಂದು ಜನರನ್ನ ಟಚ್ ಮಾಡ್ಲಿಕ್ಕೆ. ನಿಜ ಹೇಳ್ತೀನಿ, ನಾನು ಯಾವ ಡ್ಯೂಟಿ ಮಾಡಿದ್ರು ಇಷ್ಟು ಜನರನ್ನ ಟಚ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇವತ್ತು ಲಕ್ಷಾಂತರ ಜನ ಟಚ್ ಮಾಡಕ್ಕೆ, ಅಂದ್ರೆ ಬೀಟ್ ಮಾಡಕ್ಕೆ, ಅವ್ರ ಜೊತೆ ಮಾತಾಡಕ್ಕೆ, ಇಂಟ್ರಾಕ್ಟ್ ಮಾಡಕ್ಕೆ, ಇದು ಯಾವ ಜಾಬಲ್ಲೂ ಆಗ್ತಿಲ್ಲ. ಇಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಅದು ಆಗ್ತಿಲ್ಲ. ಇಷ್ಟೊಂದು ಜನ ನಂಗೆ ಹೆಲ್ಪ್ ಮಾಡುವವರು ಅದು ಎಲ್ಲೂ ಸಿಗ್ತಿರ್ಲಿಲ್ಲ. ಇಷ್ಟು ಫಾರಿನ್ ಟ್ರಿಪ್ ನೋಡ್ತಿರ್ಲಿಲ್ಲ, ಇಷ್ಟು ಕಾರ್ ನೋಡ್ತಿರ್ಲಿಲ್ಲ, ಇಷ್ಟೊಂದು ಹ್ಯಾಪಿ ಆಗಿರ್ತಿರ್ಲಿಲ್ಲ, ಇಷ್ಟೊಂದು ಟೈಮ್ ಫ್ರೀಡಮ್ ಇರ್ತಿರ್ಲಿಲ್ಲ. ಯಾವ್ದು ಹೇಳಿ? ಹೇಳ್ತಾ ಹೋದ್ರೆ ಯಾವ್ದು ಹೇಳಿ ಯಾವ್ದು ಬಿಡ್ಲಿ ಅಂತ ನಟರಾಜ್ ಸರ್ ಹೇಳ್ತಾರೆ, ಹಂಗಾಯ್ತಿದ್ರು. ಹಾಗಾಗಿ ಈಗಲೇ ಹಿಂಗೆ ಇನ್ನು 30 ವರ್ಷ ಆಗಿದೆ, ಈಗ ನೆಕ್ಸ್ಟ್ ಇನ್ನೇನೇನೋ ಬರ್ತಾ ಇದೆ. ಈಗ ಶುರು ಮಾಡ್ತಿದೀನಿ ಅಂತ ಹೇಳ್ತಿದ್ದಾರೆ. 2.0 ಈಗ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ತನಕ ಏನ್ ಬಂದಿಲ್ಲ, ಏನ್ ಆಗಿಲ್ಲ, ಅದೆಲ್ಲ ಈಗ ಆಗ್ಲಿಕ್ಕೆ ಹೊರಟಿದೆ. ಇದು ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ. ಈಗ ಒಂದಕ್ಕೊಂದು ನಾಳೆ ಒಂದು ಗುಡ್ ನ್ಯೂಸ್ ಇದೆ. ಸಮೀರ್ ಸರ್ ರೆಡ್ ಡೈಮಂಡ್ ಡೇ ಹೋಗಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್ ಲಾಂಚ್ ಆಗ್ತಿದೆ ನಾಳೆ. ಸೊ ಡೈರೆಕ್ಟ್ಲಿ ಸಮೀರ್ ಸರ್ ಮೀಟಿಂಗ್ ಕರೆದಿದ್ದಾರೆ. ಆಲ್ ಇಂಡಿಯಾ ರೆಡ್ ಡೈಮಂಡ್ ಮೀಟಿಂಗ್ ಆಗ್ತಿದೆ. ಓಕೆ, ಅದೇ ತರ ಈ ಸೆಲೆಬ್ರೇಷನ್ ಕೆಲವರಿಗೆ ಇದೇನ್ ಸರ್ ಸೆಲೆಬ್ರೇಷನ್, ಏನ್ ಡ್ಯಾನ್ಸ್ ಮಾಡಕ್ಕಾಗಿಲ್ಲ, ಕ್ಲಾಪ್ ಮಾಡಕ್ಕಾಗಿಲ್ಲ, ಹ್ಯಾಂಡ್ ಶೇಕ್ ಮಾಡಕ್ಕಾಗಿಲ್ಲ, ಹಗ್ ಮಾಡಕ್ಕಾಗಿಲ್ಲ, ಇದು ನಮ್ಗೆ ಸರಿ ಆಗ್ತಿಲ್ಲ ಅಂತ ಹೇಳಿದ್ರೆ 12ನೇ ತಾರೀಕಿಗೆ ಟೌನ್ ಹಾಲ್ ಬರ್ರಿ. 12ನೇ ತಾರೀಕಿಗೆ ಟೌನ್ ಹಾಲ್ ಅಲ್ಲಿ ಡ್ಯಾನ್ಸ್ ಮಾಡೋಣ, ಹಗ್ ಮಾಡೋಣ, ಹ್ಯಾಂಡ್ ಶೇಕ್ ಮಾಡೋಣ, ಕುಣಿಯೋಣ ಅಲ್ವಾ? ಸೊ ಸಿಲ್ಲೆ ಹೊಡಿಯೋಣ, ಚಪ್ಪಾಳೆ ಹೊಡಿಯೋಣ, ಇವೆಲ್ಲ ಮಾಡೋಣ. ಯಾಕಂದ್ರೆ ಅಂತದೊಂದು ನಾವೆಲ್ಲ ಸೀನಿಯರ್ ಲೀಡರ್ಗಳು ನಮ್ ತರ ನಮ್ಗೊಂದು ತವ್ರ ಮನೆ ಇದ್ದಂಗೆ.
ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಅಲ್ಲಿ ನೋಡಿದ್ದು ಮೋದಿ ಕೇರ್ ಅಲ್ಲಿ ನಾನು ಏನಾದ್ರು ಮಾಡಬಹುದು ಅಂತ ಬಿಲೀಫ್ ಕೊಟ್ಟಿರೋ ನಮ್ಮ ಎದೆ ಒಳಗಡೆ ಒಂದು ನಂಬಿಕೆ ಹುಟ್ಕೊಂಡಿರೋ ಜಾಗ ಯಾವುದು ಅಂದ್ರೆ ಅದು ಟೌನ್ ಹಾಲ್. ಹಾಗಾಗಿ ನಿಮ್ಗೆ ಏನಾದ್ರು ನಂಬಿಕೆ ಕಡಿಮೆ ಇದ್ರೆ ಮೇ ಬಿ ಆ ಜಾಗದಲ್ಲಿ ಹುಟ್ಕೋಬಹುದು. ಯಾಕಂದ್ರೆ ಅಂತ ಒಂದು ಅಲೆ ಸೆಲೆ ಕಲೆ ಈ ಎಲ್ಲ ಆ ಒಂದು ಟೌನ್ ಹಾಲ್ ಅಲ್ಲಿ ಇದೆ. ಆಮೇಲೆ ಜೋಶ್ ಬಂದಿಲ್ಲ ಅಂದ್ರೆ ಜೋಶ್ ಬರ್ತಾರೆ. ಇನ್ನು ನಂಬಿಕೆ ಬಂದಿಲ್ಲ, ಪ್ಯಾಷನ್ ಬಂದಿಲ್ಲ ಬಿಸ್ನೆಸ್ ಬಗ್ಗೆ ಅಂತ ಹೇಳಿದ್ರೆ, ಆ ಫೀಲ್ ಬಂದಿಲ್ಲ ಅಂದ್ರೆ ಆ ಫೀಲ್ ಮಾಡಿಸ್ಲಿಕ್ಕೆ ಆ ಪ್ರೋಗ್ರಾಮ್ ನಡೀತಿದೆ. ಯಾಕಂದ್ರೆ ಎಲ್ಲ ಕರ್ನಾಟಕದ ದಿಗ್ಗಜ ಲೀಡರು ಕಂಪನಿಯ ನೇತೃತ್ವದಲ್ಲಿ ಆ ಇವೆಂಟ್ ನಡೀತಾ ಇದೆ. ಸೊ ಹಾಗಾಗಿ ನಾನ್ ಇನ್ವೈಟ್ ಮಾಡ್ತೀನಿ 12th. ನಾನಂತೂ ನಂದು ಒನ್ ಡೇ ವರ್ಕ್ಶಾಪ್ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಿ ನಾನು ಅಲ್ಲಿಗೆ ತಗೊಂಡಿದ್ದೀನಿ ಟಿಕೆಟ್ ನ. ಸೊ ನನ್ನ ಟೀಮ್ ಜೊತೆ ನಾನು ಬರ್ತಾ ಇದ್ದೀನಿ, ನೀವು ನಿಮ್ಮ ಟೀಮ್ ಜೊತೆ ಆ ಸೆಲೆಬ್ರೇಷನ್ ಎಲ್ಲರೂ ಭಾಗಿಯಾಗೋಣ. ಸೊ ಥ್ಯಾಂಕ್ ಯು. ಅಂಡ್ ಸಾಕಷ್ಟು ಟ್ರೈನಿಂಗ್ ಅನ್ನ ಇವತ್ತು ಸಾಕಷ್ಟು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಾ. ಇದನ್ನೇ ಶೇರ್ ಮಾಡ್ತಾ ಹೋಗಿ ಒಂದು ಕ್ಷಣ ಫೀಲ್ ಮಾಡ್ತಾ ಬನ್ನಿ. ಎಷ್ಟು ಜನರ ಲೈಫ್ ಸಮೀರ್ ಸರ್ ಇವೆಂಟ್ ಅಲ್ಲಿ ಇವತ್ತು ಒಂದೂವರೆ ಗಂಟೆಗಳ ಕಾಲ ಎಷ್ಟು ಜನ ಅವರು ಯಾವ ರೀತಿ ಲೈಫ್ ಅನ್ನು ಚೇಂಜ್ ಮಾಡ್ಕೊಂಡ್ರು ಅನ್ನೋದನ್ನ ಅವ್ರು ಶೇರ್ ಮಾಡ್ತಿದ್ದಾಗ ನಾವು ಜನರಿಗೆ ಇದನ್ನೇ ಹೇಳ್ಬೇಕಾಗಿದ್ದು. ಡಿಸ್ಕೌಂಟ್ ಲಾಯಲ್ಟಿ ಪ್ಲಾನ್ ಅದಲ್ಲ, ಎಷ್ಟು ಜನರ ಜೀವನ ಬದಲಾಗಿದೆ. ಓಕೆ, ವಿದೌಟ್ ಮೋದಿ ಕೇರ್ ನಮ್ಮ ಜೀವನ ಈ ತರ ಎಷ್ಟೋ ಜನರ ಜೀವನವನ್ನ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನನಗಂತೂ ಬ್ಲಾಕ್ ಅಂಡ್ ವೈಟ್ ಕಾಣ್ತಿಲ್ಲ, ಬ್ಲರ್ ಕಾಣ್ತಿಲ್ಲ, ಏನು ಕಾಣ್ತಿಲ್ಲ, ಫುಲ್ ಬ್ಲಾಂಕ್ ಆಗಿ ಕಾಣ್ತಿದೆ ವಿದೌಟ್ ಮೋದಿ ಕೇರ್. ನಾನು ಕಂಪ್ಲೀಟ್ ಮೋದಿ ಕೇರ್ ನನಗೆ ಏನು ಕೇಳಿದ್ರೆ ನನಗೆ ಮೋದಿ ಕೇರ್ ಅಸ್ತಿತ್ವ, ನನಗೆ ಇವತ್ತೊಂದು ಅಸ್ತಿತ್ವ ಇದೆ ಅಂದ್ರೆ ಅದು ಮೋದಿ ಕೇರ್ ನಿಂದ ಸಿಕ್ಕಿದೆ. ಈ ತರ ಎಷ್ಟೋ ಜನರಿಗೆ ನಾವು ಕೊಡ್ಬೇಕಾಗಿದೆ. ಇದನ್ನ ನಾವು ಒಂದು ಪರ್ಪಸ್ ಆಗಿ ಇಟ್ಕೊಂಡು ಸೊ ಈ ಪರ್ಪಸ್ ಅನ್ನ ಡ್ರೈವ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಂತೋಷ್ ಸರ್, ಓವರ್ ಟು ಯು ಸರ್. ಓಕೆ ಸಂತೋಷ್ ಸರ್, ವೆಲ್ಕಮ್. ಎಸ್ ಸರ್, ರಾಜು ಸರ್ ಇದ್ರೆ ಒಂದು ಇನ್ವೈಟ್ ಮಾಡಿ ಕ್ಲೋಸ್ ಮಾಡಿ. ನಿಮ್ಮನ್ನೇ ಹೋಸ್ಟ್ ಮಾಡಿದ್ದೀನಿ. ರಾಜು ಸರ್ ಬಂದ್ರಾ? ರಾಜು ಸರ್ ಬಿಸಿ ಇದ್ದಾರೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಂಡ್ ಸಂತೋಷ್ ಸರ್ ತುಂಬಾ ಚೆನ್ನಾಗಿ ಇವೆಂಟ್ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಇವತ್ತು ನೆಕ್ಸ್ಟ್ ನಾಳೆ ಆಸ್ ಯೂಶುವಲ್ ನಮ್ಮ ಬಿಸ್ನೆಸ್ ಮೀಟಿಂಗ್ ಮತ್ತೆ ಬಿಸ್ನೆಸ್ ಇನ್ಫಾರ್ಮೇಶನ್ ಮತ್ತೆ ಶುರುವಾಗುತ್ತೆ. ಸೊ ನೀವು ನಿಮ್ಮ ಟೀಮ್ ಜೊತೆ ಶಾರ್ಪ್ ಟೈಮ್ 8:45 ಅಲಾರ್ಮ್ ಇಟ್ಕೊಳ್ಳಿ, 8:50 ಒಳಗಡೆ ಜಾಯಿನ್ ಆಗಿ. ಸೊ ಮತ್ತೆ ನಾವು ಲರ್ನಿಂಗ್ ಮ್ಯಾರಥಾನ್ ನ ಕಂಟಿನ್ಯೂ ಮಾಡೋಣ. ಸೊ ಮತ್ತಷ್ಟು ಮಿಲಿಯನಿಯರ್ ನ ಕ್ರಿಯೇಟ್ ಮಾಡೋಣ. ಅಂಡ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ, ಸೊ ಬಿಲ್ಲಿಂಗ್ ಎಂಡ್ ಆಗಿದೆ ಇವತ್ತು. ಅಗೇನ್ ಮತ್ತೆ 2ನೇ ತಾರೀಕು 3ನೇ ತಾರೀಕು ಆಪ್ ಓಪನ್ ಆಗುತ್ತೆ, ಮತ್ತೆ ಬಿಲ್ಲಿಂಗ್ ಓಪನ್ ಆಗುತ್ತೆ. ಸೊ 1ನೇ ತಾರೀಕಿಂದ ನೀವು ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡಿ, ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಹೊಸ ಫೈನಾನ್ಷಿಯಲ್ ಇಯರ್ಗೆ ನಮ್ಮೆಲ್ಲರಿಗೂ ವೆಲ್ಕಮ್. ಅಂಡ್ ಹೊಸ 2026-27ನೇ ಇಸ್ವಿಯ ಫೈನಾನ್ಷಿಯಲ್ ಇಯರ್ ನಾಡಿದ್ದಿಂದ ಶುರುವಾಗ್ತಿದೆ. ಅದಕ್ಕೆಲ್ಲರಿಗೂ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. 30th ಆನಿವರ್ಸರಿಯ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.